ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಇವತ್ತು ವಿಶೇಷವಾಗಿ ನಾವು ಈ ಒಂದು TET ಏನಿದೆ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ ಬರ್ತಕ್ಕಂತಹ ಚೈಲ್ಡ್ ಸೈಕಾಲಜಿ ಅಥವಾ ಎಜುಕೇಷನ್ ಸೈಕಾಲಜಿ ಅಥವಾ ಸೈಕಾಲಜಿ, ಈ ಸೈಕಾಲಜಿಯಲ್ಲಿ ಬರ್ತಕ್ಕಂಥ ಚೈಲ್ಡ್ ಮತ್ತು ಎಜುಕೇಷನ್ ಸೈಕಾಲಜಿಯ ಬೇಸ್ ಮೇಲೆ ಕಳೆದ TET ಎಕ್ಸಾಮಿನೇಷನ್ಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದನ್ನು ನಾನಿವತ್ತು ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದೆ. ಅದರ ಜೊತೆಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಮೊಬೈಲ್ ಆ್ಯಪಲ್ಲಿ ಈಗಾಗಲೇ TETಗೆ ಸಂಬಂಧಿಸಿದಂಥ ಮ್ಯಾಥಮೆಟಿಕ್ಸ್ ವಿಡಿಯೋಗಳು ಸಿಗ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಸೋಷಿಯಲ್ ಸೈನ್ಸ್ ವಿಷಯಗಳಿಗೆ ಸಂಬಂಧಿಸಿದಂತೆ ಲೈಕ್ ದಿಸ್, ಈಗ ನಿಮಗೆ 6 to 8 ಬರೆಯುವಂಥ ವಿದ್ಯಾರ್ಥಿಗಳು, TETಯನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳು 6ರಿಂದ 8ನೇ ತರಗತಿಗೆ ಈ TETಯನ್ನು ಬರೀತಕ್ಕಂಥ ಸೋಷಿಯಲ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಒಂದು ಆನ್ಲೈನ್ ಕೋರ್ಸನ್ನು ನಾವು ನೀಡ್ತಾ ಇದ್ವಿ. ಸದ್ಯದರಲ್ಲೇ ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತೇವೆ. ಏನು ಈ ಒಂದು ಸೈಕಾಲಜಿ, ಚೈಲ್ಡ್ ಸೈಕಾಲಜಿ 30 ಅಂಕಗಳು, ಹಾಗೆ ಲ್ಯಾಂಗ್ವೇಜ್ ಫಸ್ಟ್ 30 ಅಂಕಗಳು, ನೆಕ್ಸ್ಟು ಹಾಗೆ ನಿಮಗೆ ಲ್ಯಾಂಗ್ವೇಜ್ ಸೆಕೆಂಡ್ ಇಂಗ್ಲೀಷಿಗೆ ಸಂಬಂಧಿಸಿದಂತೆ 30 ಅಂಕಗಳು, ನೆಕ್ಸ್ಟು ಸೋಷಿಯಲ್ ಸೈನ್ಸಿಗೆ ಸಂಬಂಧಿಸಿದಂಥ 60 ಅಂಕಗಳು, ಟೋಟಲ್ 150ಗೆ ಸಂಬಂಧಿಸಿದಂತಹ ಒಂದು TET ಸೆಕೆಂಡ್ ಪೇಪರ್ ಸೋಷಿಯಲ್ ಸೈನ್ಸಲ್ಲಿ ನಿಮಗೆ 6 to 8 ಏನಿದೆ, ಇದಕ್ಕೆ ಆನ್ಲೈನ್ ಕೋರ್ಸ್ಗಳನ್ನು ನಾವು ನೀಡೋದಕ್ಕೆ ನಮ್ಮ ಟೀಮ್ ಸಿದ್ಧವಾಗಿದೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗಾದರೆ ನಮಗೆ TET ಪರೀಕ್ಷೆಯಲ್ಲಿ ಈ ಚೈಲ್ಡ್ ಸೈಕಾಲಜಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಏನೆಲ್ಲ ಕೇಳ್ಬೋದು. 2022ರ TET ಎಕ್ಸಾಮಿನೇಷನ್ನು ಒಂದು 6 to 8ವರೆಗೆ ಕೇಳಿರ್ತಕ್ಕಂತಹ ಒಂದು TET ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ ಅಂದರೆ, ಅವನು ಎಜುಕೇಷನ್ ಸೈಕಾಲಜಿ ಮತ್ತು ಚೈಲ್ಡ್ ಸೈಕಾಲಜಿಯಲ್ಲಿ ಮತ್ತು ವಿಕಾಸದ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಗೆ ಕೇಳ್ದಂಗೆ ಹೋಗಿದ್ದಾನೆ, ಹಾಗೆ ಲರ್ನಿಂಗ್ ಫ್ಯಾಕ್ಟರ್ಸ್ ಮೇಲೆ ಏನು ಕೇಳ್ತಾ ಹೋಗಿದ್ದಾನೆ, ನೆಕ್ಸ್ಟ್ ಈ ಲರ್ನಿಂಗ್ ಫ್ಯಾಕ್ಟರ್ಸಲ್ಲಿ ಥೇರೀಸ್ ಮತ್ತು ಇಂಟೆಲಿಜೆಂಟ್ ಟೆಸ್ಟ್ಗಳ ಮೇಲೆ ಏನು ಕೇಳ್ತಾ ಹೋಗಿದ್ದಾನೆ ಅಂತ ನಾನೀಗ ಮಾತಾಡ್ತಾ ಹೋಗ್ತೇನೆ. ಸ್ವಲ್ಪ ಅಪ್ಲೈಡ್ ಆಗಿದೆ, ಈಸಿಯಾಗಿದೆ. ನೀವು ಅದನ್ನು 1ರಿಂದ 2 ಬಾರಿ ಪ್ರಶ್ನೆಗಳನ್ನು ನೀಟಾಗಿ ಓದ್ಕೊಂಡ್ರೆ ಆನ್ಸರು ನಿಮಗೆ ಗೊತ್ತಾಗೋದು ಸಹಜ. ಎಸ್, ಮೊದಲ ಪ್ರಶ್ನೆ 2022ರ TET ಎಕ್ಸಾಮಿನೇಷನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಹೀಗಿದೆ: ಮಗು ನಿಲ್ಲುವ ಸಾಮರ್ಥ್ಯವನ್ನು ಹೊಂದುವ ಮೊದಲು ನಡೆಯಲು ಸಾಧ್ಯವಿಲ್ಲ. ಫಸ್ಟು ಮಗು ನಿಂತ ಮೇಲೆ ಗೋಡೆಯನ್ನು ಇಟ್ಕೋಬೋದು, ಅಥವಾ ಆಧಾರವಾಗೊಂದು ಗಾಡಿಯನ್ನು ಇಟ್ಕೋಬೋದು, ಅಥವಾ ಏನಾದರೂ ಕಂಬ ಕೋಲನ್ನು ಇಟ್ಕೊಂಡು ನಿಲ್ಲಬೇಕು. ಅದಾದಮೇಲೆ ಅದು ರನ್ನಿಂಗ್ ಅಥವಾ ನಡೆಯೋದಕ್ಕೆ ಸಾಧ್ಯ. ಹಾಗೆಯೇ ಮಗು ಓಡಲು ಪ್ರಾರಂಭಿಸಲು ಮೊದಲು ನಡಿಗೆ ಕಲಿಯಬೇಕು ಅಂತಕ್ಕಂಥದ್ದು ಈ ಸಂಗತಿಯನ್ನು ಹೊಂದಿರುವ ಅಂಶ. ನೋಡಿ, ಇವನು ಸೆಕೆಂಡ್ ಚಾಪ್ಟರ್ ಮೇಲೆ ಫಸ್ಟ್ ಕ್ವೆಶನ್ಸ್ ಕೇಳ್ತಾ ಹೋಗಿದ್ದಾನೆ. ಏಕೆಂದರೆ ನಿಮಗೆ ಸೈಕಾಲಜಿ ಅಂದರೆ ಗೊತ್ತಿದೆ. ಸೈಕಾಲಜಿ ಅಂದರೆ ಸ್ಟಡಿ ಆಫ್ ಬಿಹೇವಿಯರ್ ಅಂತ ಕರಿತೀವಿ. ಮಾನವನ ವರ್ತನೆಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಸೈಕಾಲಜಿ. ಹಾಗಾದರೆ ವಾಟ್ ಈಸ್ ಎಜುಕೇಷನ್ ಸೈಕಾಲಜಿ ಅಂದರೆ, ಈ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗಳ ಅಂತರ್ ಸಂಬಂಧ, ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್ ಅಂತರ್ ಸಂಬಂಧಗಳ ರಿಲೇಷನ್ಶಿಪ್ಪನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಎಜುಕೇಷನ್ ಸೈಕಾಲಜಿ ಅಂತ ಕರಿತೇವೆ. ಆದರೆ ಅದನ್ನು ಮುಂದುವರೆದ ಭಾಗದಲ್ಲಿ ಅಥವಾ ಅದಕ್ಕೆ ಒಂದು ಸೀಮಿತವಾದಂಥ ಅಂಶಗಳನ್ನು ಏನು ಮಾಡಿದರೆ ಈ TETಯಲ್ಲಿ ಇಡ್ತಾ ಹೋಗಿದ್ದಾರೆ ಚೈಲ್ಡ್ ಸೈಕಾಲಜಿ ಅಂತ. ಈ ಬಾಲ ವಿಕಾಸ ಅಥವಾ ಪೆಡಗಾಗಿ ಬೋಧನೆ, ಶಿಶು ಮನೋವಿಜ್ಞಾನ ಅಂದರೆ ಏನು ಅಂದರೆ, ಶಿಶು ಜನನದಿಂದ ಪರಿಪಕ್ವತೆಯವರೆಗೆ ನಡೆಸ್ತಕ್ಕಂಥ ಸ್ಟಡಿ. ಒಂದು ಶಿಶು ಹುಟ್ಟಿದ್ರಿಂದ ಮೆಚುರೇಷನ್ ಆಗೋವರೆಗೂ ಏನು ಸ್ಟಡಿ ಮಾಡ್ತೀವಲ್ಲ ಅದು ಚೈಲ್ಡ್ ಸೈಕಾಲಜಿ ಅಂತ ಕರಿತೀವಿ. ಹಾಗಾದರೆ ನಮಗೆ ಈ ಪ್ರಶ್ನೆ ಬಂದಿರತಕ್ಕಂಥದ್ದು ಯೂನಿಟ್ 2ರಲ್ಲಿ ಬಂದಿದೆ. ಇದು ಮೇಜರಾಗಿ ಪ್ರಶ್ನೆ ಎಲ್ಲಿ ಬಂದಿದೆ ಅಂದರೆ, ವಿಕಾಸದ ತತ್ವಗಳು ಅಂತ ಕರಿತೀವಿ. ವಿಕಾಸದ ತತ್ವಗಳು, ದ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ಸ್. ನಿಮಗೆ ಡೆವಲಪ್ಮೆಂಟ್ಸ್ ಮತ್ತು ಗ್ರೋತ್ ಬಗ್ಗೆ, ವಿಕಾಸ ಮತ್ತು ಬೆಳವಣಿಗೆ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ನೋಡಿ, ಪ್ರತಿ ಬಾರಿ ವಿಕಾಸದ ತತ್ವಗಳ ಮೇಲೆ ಏನಾಗಿರುತ್ತೆ, ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ನೋಡಿ, ಫಸ್ಟ್ ನಿರಂತರವಾದಂಥ ನಿಯಮ ಅಂತಕ್ಕಂಥದ್ದು, ಇದೊಂದು ಕಂಟಿನ್ಯೂ ಪ್ರೋಸೆಸ್ ಅಂತಕ್ಕಂಥದ್ದು ಸಹ ವಿಕಾಸದ ತತ್ವಗಳಲ್ಲಿ ಬಂದಿರುತ್ತೆ. ವಿಕಾಸ ಏಕರೂಪದ ನಿಯಮ ಅಂತಕ್ಕಂಥದ್ದು ಯಾವ ರೀತಿ ಇದೆ. ನೆಕ್ಸ್ಟ್ ಬೆಳವಣಿಗೆಯ ನಿಯಮ ಅಂತಕ್ಕಂಥದ್ದು, ಗ್ರೋತ್ ಅಂತಕ್ಕಂಥದ್ದು, ನಿರ್ದೇಶಕ ವಿಕಾಸದ ತತ್ವ ಅಂತಕ್ಕಂಥದ್ದು, ಡೈರೆಕ್ಷನ್ ಹೇಗೆ ನೀಡುತ್ತೆ, ಗ್ರೋತ್ ಹೇಗಾಗುತ್ತೆ. ನೆಕ್ಸ್ಟ್ ವಿಕಾಸದ ತತ್ವಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿದ್ದಾನೆ. ನೋಡಿ ಡಿಯರ್ ಫ್ರೆಂಡ್ಸ್, ಈಗ ಮಗು, ಈ ವಿಶ್ವದ ಯಾವುದೇ ಮಗು ಒಂದು ವಿಕಾಸದ ನಿಯಮ ಇರುತ್ತೆ. ಏಕೆಂದರೆ ಬೆಳವಣಿಗೆ ಒಂದು ಹಂತಕ್ಕೆ ನಿಂತು ಹೋಗ್ಬಿಡುತ್ತೆ, ಆದರೆ ವಿಕಾಸ ನಿಂತು ಹೋಗೋದಿಲ್ಲ. ಕೊನೆವರೆಗೂ ಅದು ವಿಕಾಸ ಅಂದರೆ ಡೆವಲಪ್ಮೆಂಟ್ಸ್ ಆಗ್ತಾನೆ ಇರುತ್ತೆ. ಈ ಪ್ರಪಂಚದಲ್ಲಿ ಯಾವುದೇ ಮಗು ಹುಟ್ಟಿದರೂ ಸಹ ಅದು ಅಂಬೆಗಾಲಿಂದಲೇ ಹೋಗೋದು. ವಿನ್ಯಾಸ ಏಕರೂಪದ ನಿಯಮ ಅಂದರೆ, ಪ್ರಪಂಚದಲ್ಲಿ ಯಾವುದೇ ಮಗು ಯಾವ ದೇಶದಲ್ಲಾದರೂ ಹುಟ್ಟಿದರೂ ಸಹ ಅದು ರಿವರ್ಸ್ ನಡೆಯೋದಿಲ್ಲ. ಹೀಗೆ ನಡೆಯೋದು, ಅಂಬೆಗಾಲಲ್ಲೇ ಹೋಗೋದು.
ನೆಕ್ಸ್ಟ್ ವಿಕಾಸದ ತತ್ವಗಳಲ್ಲಿ ನಿಮಗೆ ಇನ್ನೊಂದು ಗೊತ್ತಿದೆ, ಶಿರಾಭಿಮುಖವಾಗಿ ಫಸ್ಟು ಶಿರದಿಂದ ಬೆಳೆದು ಅಥವಾ ತಲೆಯ ಭಾಗದಿಂದ ಬೆಳೆದು ಏನಾಗುತ್ತೆ ನಡೀತಾ ಹೋಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟು ಈ ಭುಜದಿಂದ ಕೈಗಳ ಗುಣಿಕು ಫಸ್ಟ್ ಭುಜದಿಂದ ತೆವಳುತ್ತೆ, ಹಿಂಗೆ ಉರುಳುತ್ತೆ, ನಂತರ ಕೈಗಳು ಬರುತ್ತೆ. ಶಿರಾಭಿಮುಖ ಬೆಳವಣಿಗೆ ಇರ್ಬೋದು, ಭುಜದಿಂದ ಕೈಗಳಿಗಿರ್ಬೋದು. ಅದೇ ರೀತಿಯಾಗಿ ವಿನ್ಯಾಸ ಏಕರೂಪದಿಂದ ಇಡೀ ಪ್ರಪಂಚದ ಯಾವುದೇ ಮಗು ಫಸ್ಟು ಅಂಬೆಗಾಲನ್ನು ಇಡುತ್ತೆ, ಫಸ್ಟು ಶಿರಾಭಿಮುಖವಾಗಿ ತಲೆಯಿಂದ ಮಗು ಹೆಚ್ಚು ಗ್ರೋತ್ ಆಗ್ತಾ ಬರುತ್ತೆ. ನೆಕ್ಸ್ಟು ಭುಜದಿಂದ ಮೊಣಕೈ ಮತ್ತು ಈ ಬೆರಳುಗಳನ್ನು ಆಡಿಸೋದಕ್ಕೆ ಬರುತ್ತೆ. ಈ ರೀತಿಯಾದಂಥ ಡೆವಲಪ್ಮೆಂಟ್ಸ್ ಆಗೋದ್ರಿಂದಲೇ ನಿಯಮ ಏಕರೂಪದಲ್ಲಿರುತ್ತೆ. ದ ವರ್ಲ್ಡ್ ಚಿಲ್ಡ್ರನ್ನಿಗೆ ಸಂಬಂಧಿಸಿದಂತೆ ಶಿಶು ಮನೋವಿಜ್ಞಾನದ ಮೇಲೆ ಈ ಪ್ರಶ್ನೆಯನ್ನು ಕೇಳಿದ್ದಾನೆ ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿನ್ಯಾಸ ಅಥವಾ ಏಕರೂಪದ ನಿಯಮ ಅಂತ. ಕಂಟಿನ್ಯೂ ಪ್ರೋಸೆಸ್ ಇರ್ಬೋದು, ಗ್ರೋತ್ ಇರ್ಬೋದು, ಡೈರೆಕ್ಷನ್ ಪ್ರಿನ್ಸಿಪಲ್ಸ್ ಇರ್ಬೋದು, ಇವೆಲ್ಲದರ ಜೊತೆಗೆ ನಿಯಮ ಇದೆಯಲ್ಲ, ಇದು ವಿಶೇಷವಾಗಿ ನಾವು ನೋಡ್ಬೋದು. ಎಸ್, ಇದು ಮೊದಲ ಪ್ರಶ್ನೆಗೆ ಉತ್ತರ. ಆದರೆ ಎರಡನೇ ಪ್ರಶ್ನೆ ಒಂದು ಸಿಂಪಲ್ ಆಗಿರ್ತಕ್ಕಂತಹ ಅಂಶವನ್ನು ಕೇಳಿದ್ದಾನೆ. ಅನುವಂಶೀಯತೆಯು ಅಥವಾ ಅನುವಂಶೀಯವು ನಿರ್ಧರಿಸುವ ಮಾನವ ಗುಣ ಅಂತಕ್ಕಂಥದ್ದು, ಹೆರಿಡಿಟಿ ಅಂತಕ್ಕಂಥದ್ದು ಯಾವ ಹ್ಯೂಮನ್ ಕ್ಯಾರೆಕ್ಟರನ್ನು ಒಂದು ಡಿಸೈಡ್ ಮಾಡುತ್ತೆ ಅಂತಕ್ಕಂಥದ್ದು ಕೊಟ್ಟಿದ್ದಾನೆ. ನೋಡಿ, ಹೆರಿಡಿಟಿ, ಅನುವಂಶೀಯತೆ ಅಂದರೆ ಹೆರಿಡಿಟಿ ಅಂತ ಕರಿತೀವಿ. ಅನುವಂಶೀಯತೆ ಅಂದ್ರೆ ಈಗ ಗಂಡ ಅಥವಾ ತಂದೆ ತಾಯಿಗಳಿಂದ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥ ಜೀನ್ಸ್, ವಂಶವಾಹಿಗಳು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಜೀನ್ಸ್ ಅಂತ ಕರಿತೀವಿ. ಹೆರಿಡಿಟಿ ಅಂದರೆ ಒಂದು ತಲೆಯ ಕೂದಲಿರ್ಬೋದು, ಬಣ್ಣ ಇರ್ಬೋದು, ಗಾತ್ರ ಇರ್ಬೋದು, ಇದೆಲ್ಲ ಏನಾಗುತ್ತೆ ಹೆರಿಡಿಟಿಯಿಂದ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದರ ಜೊತೆಗೆ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಒಂದು ಅಂತರ್ಪ್ರಜ್ಞೆ, ಇಂಟ್ರಾಸ್ಪೆಕ್ಷನ್ನಿಗೆ ಸಂಬಂಧಿಸಿದಂತೆ ಒಂದು ಇಂಟೆಲಿಜೆನ್ಸಿಗೆ ಕೊಟ್ಟಿದ್ದಾನೆ, ಒಂದು ಇನ್ಸೈಟ್ ಕೊಟ್ಟಿದ್ದಾನೆ. ಇನ್ನೊಂದು ಈ ಒಂದು ಎಕ್ಸ್ಟ್ರಾ ಮೋಟಿವೇಶನ್ ಅಂತಕ್ಕಂಥದ್ದು, ಬಾಹ್ಯ ಪ್ರೇರಣೆ. ನೋಡಿ, ಈ ಬಾಹ್ಯ ಪ್ರೇರಣೆ, ಒಳನೋಟ, ಬುದ್ಧಿಶಕ್ತಿ ಮತ್ತು ಅಂತರ್ಪ್ರಜ್ಞೆ ಅಂತಕ್ಕಂಥದ್ದು. ಏಕೆ ಅಂದರೆ ಮಗು ಹುಟ್ಟಿದ ಮೇಲೆ ಅನುವಂಶೀಯತೆ ಎಷ್ಟು ಪ್ರಭಾವ ಬೀರುತ್ತೋ ಅಷ್ಟೇ ಪರಿಸರದ ಪ್ರಭಾವವೂ ಸಹ ಮಗುವಿನ ಮೇಲೆ ಇರುತ್ತೆ. ತಂದೆ ತಾಯಿಗಳಿಂದ ಕೆಲವು ಲಕ್ಷಣಗಳೇನಾಗುತ್ತೆ ಮಗುವಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದನ್ನು ನಾವು ಅನುವಂಶೀಯತೆ ಅಂತ ಕರಿತೀವಿ. ಯಾವುದರಿಂದ ಟ್ರಾನ್ಸ್ಫರ್ ಆಗುತ್ತಂದರೆ ನಾವು ನೆನಪಿರ್ಬೇಕು, ನಮಗೆ ಗುಣಾಣುಗಳು ಅಥವಾ ಜೀನ್ಸ್ಗಳು ಅಂತ ಕರಿತೀವಿ. ಹಾಗಾದರೆ ಅನುವಂಶೀಯತೆ ನಿರ್ಧರಿಸುವ ಮಾನವ ಗುಣ ಯಾವುದು ಅಂದರೆ ಇಂಟೆಲಿಜೆನ್ಸಿ, ಬುದ್ಧಿಶಕ್ತಿ ಅಂತಕ್ಕಂಥದ್ದು ಒಂದು ಕ್ಯಾರೆಕ್ಟರ್ ಯಾವುದು ಅಂತಕ್ಕಂಥದ್ದು ಅವನು ಕೇಳ್ತಾ ಹೋಗಿದ್ದಾನೆ. ಹ್ಯೂಮನ್ ಕ್ಯಾರೆಕ್ಟರ್ ಟ್ರಾನ್ಸ್ಫರ್, ಹೆರಿಡಿಟಿ ಅಂತಕ್ಕಂಥದ್ದು ಕೇಳ್ತಾ ಹೋಗಿದ್ದಾನೆ. ಇಂಟೆಲಿಜೆನ್ಸಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಒಳನೋಟ ಕಲಿಕೆ ಇರ್ಬೋದು, ಬಾಹ್ಯ ಪ್ರೇರಣೆ ಇರ್ಬೋದು, ಅಂತರ್ಪ್ರಜ್ಞೆ ಇರ್ಬೋದು, ಪರಿಸರದಿಂದಲೂ ಮಗು ಅದರಲ್ಲಿ ಮೋಟಿವೇಟ್ ಆಗುತ್ತೆ ಅಂತಕ್ಕಂಥದ್ದು. ಅದರ ಬುದ್ಧಿಶಕ್ತಿ ಇದೆಯಲ್ಲ, ಅದು ನಮಗೆ ಈ ಹೆರಿಡಿಟಿಯಿಂದ ಬಂದಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ಬೋದು. ಹಾಗಾಗಿ ಸೆಕೆಂಡ್ ಒಂದು ಆಪ್ಷನ್ಸ್ ಕರೆಕ್ಟಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ನಾವು ಅಲ್ಲೇ ಯೋಚನೆ ಮಾಡಿ ಹಾಕ್ಬೋದಾದಂಥ ಕೆಲವು ಸ್ಕೂಲ್ ಟೀಚರ್ ಮತ್ತು ಸ್ಕೂಲ್ ಕ್ಯಾರೆಕ್ಟರ್ಸ್, ಟೀಚರ್ ಕ್ಯಾರೆಕ್ಟರ್ಸ್ ಮತ್ತು ಮಕ್ಕಳ ಆ್ಯಕ್ಟಿವಿಟಿ ಬೇಸ್ ಮೇಲೆ ನೀವು BEd DEd ಅಲ್ಲಿ ಏನು ಓದಿರ್ತೀರ ಅದನ್ನು ಸರಿಯಾಗಿ ಓದ್ಕೊಂಡ್ರೆ ಸಾಕು. ಮಕ್ಕಳಲ್ಲಿ ಸಾಮಾನ್ಯ ಆಸಕ್ತಿ ಗುಣಗಳು, ಇಂಟ್ರೆಸ್ಟ್, ಆಸಕ್ತಿ ಗುಣಗಳು ಭದ್ರವಾದ ನಿಕಟ ಸ್ನೇಹವನ್ನು, ಫ್ರೆಂಡ್ಶಿಪ್ ಉಂಟು ಮಾಡುವ ಅವಧಿ. ಇದನ್ನು ಬೇರೆ ರೀತಿಯಲ್ಲಿ ಯಾವಾಗಲೂ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಕೇಳ್ತಾ ಇದ್ದ, ಅಥವಾ ಒಂದು ಇಂಟ್ರೆಸ್ಟ್, ಕುತೂಹಲ, ಆಸಕ್ತಿ ಅವಧಾನದ ತಾಯಿ ಅಂತ ಕರಿತೀವಿ. ಈ ಗುಣಗಳೇನಿದೆ ಭದ್ರ ಅಂದರೆ ಭದ್ರವಾದಂಥ ಒಂದು ಫ್ರೆಂಡ್ಶಿಪ್, ಎರಡೂ ಮನಸ್ಸುಗಳಿಗೆ ಬೇಕಾದಂಥ ಒಂದು ಫ್ರೆಂಡ್ಶಿಪ್ ಎಲ್ಲಿ ಬರುತ್ತೆ ಅಂತಕ್ಕಂಥದ್ದು. ನೋಡಿ, ನಿಮಗೆ ಅರ್ಲಿ ಚೈಲ್ಡ್ಹುಡ್ ಇದೆ ಮತ್ತು ನಿಮಗೆ ಲೇಟರ್ ಚೈಲ್ಡ್ಹುಡ್ ಇದೆ. ಇಲ್ಲಿ ಒಂದು ಪೂರ್ವ ಬಾಲ್ಯಾವಧಿ ಇದೆ, ಮಧ್ಯ ಬಾಲ್ಯಾವಧಿ ಇದೆ, ಉತ್ತರ ಬಾಲ್ಯಾವಧಿ ಇದೆ, ಇನ್ನೊಂದು ಅಡೋಲೆಸೆನ್ಸ್ ಇದೆ. ಅಡೋಲೆಸೆನ್ಸ್ ಅಂದರೆ ತಾರುಣ್ಯ. ನಿಮಗೆ ಕಾಮನ್ನಾಗಿ ಗೊತ್ತಿರುತ್ತೆ, ಮಕ್ಕಳಲ್ಲಿ ಒಂದು ತೊಳಲಾಟ, ಅವರಿಗೆ ಮೆಚುರೇಷನ್ ಟೈಮ್ ಇರುತ್ತೆ, ಪರಿಪಕ್ವತೆಯ ಕಾಲದಲ್ಲಿ ಇನ್ನೊಬ್ಬರ ಸ್ನೇಹವನ್ನು ಬಯಸಬೇಕು ಅಂತಕ್ಕಂಥದ್ದು. ನೆಕ್ಸ್ಟು ಆಸಕ್ತಿ, ಯಾವುದೇ ವಿಷಯಗಳ ಬಗ್ಗೆ ಕುತೂಹಲ, ಆಸಕ್ತಿ ಹೆಚ್ಚಾಗಿ ಕಾಣ್ತಕ್ಕಂಥದ್ದು. ಅದರಲ್ಲೂ ಈ ಗುಣಗಳಲ್ಲಿ ಭದ್ರತೆ, ನಿಕಟ ಸ್ನೇಹ, ಫ್ರೆಂಡ್ಶಿಪ್ ಆಗ್ತಕ್ಕಂಥದ್ದು, ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಆಗ್ತಕ್ಕಂಥದ್ದು ಎಲ್ಲಿ ಅಂದರೆ ಈ ಅಡೋಲೆಸೆನ್ಸ್ ಪೀರಿಯಡಲ್ಲಿ, ತಾರುಣ್ಯದ ಅವಧಿಯಲ್ಲಿ. ನೋಡಿ, ಈ ಪೂರ್ವ ಬಾಲ್ಯಾವಧಿ ಮತ್ತು ಉತ್ತರ ಬಾಲ್ಯಾವಧಿ 2ರಿಂದ 6 ವರ್ಷ ಏನಾಗುತ್ತೆ, 6ರಿಂದ 12 ವರ್ಷ ಏನಾಗುತ್ತೆ, 12ರಿಂದ 13 ವರ್ಷ ಮಧ್ಯದಲ್ಲಿ ಏನಾಗುತ್ತೆ. ಇಲ್ಲಿ 13ರಿಂದ ನಾವು 19 ವರ್ಷದವರೆಗೆ ಈ ಒಂದು ಅಡೋಲೆಸೆನ್ಸ್, ತಾರುಣ್ಯ ಏನಿರುತ್ತೆ, ಈ ತಾರುಣ್ಯ ವ್ಯವಸ್ಥೆಯಲ್ಲಿ ಈ ರೀತಿಯಾದಂತಹ ಒಂದು ಕ್ಯಾರೆಕ್ಟರ್ಸ್ ಅಥವಾ ಮನಸ್ಥಿತಿ ಮಕ್ಕಳಲ್ಲಿರುತ್ತೆ ಅಂತಕ್ಕಂಥದ್ದು ನೀವು ಸೈಕಾಲಜಿಯಲ್ಲಿ ಓದಿರ್ತೀರ. ನೆಕ್ಸ್ಟು ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಎಲ್ಲ ಅಪ್ಲೈಡ್ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾನೆ. ಪರಸ್ಪರಾನುಕ್ರಿಯೆಯಿಂದ ಮೂಲತಃ ಸ್ವಕೇಂದ್ರಿತ. ನೋಡಿ, ಅಹಂ ಕೇಂದ್ರಿತ ಅಂತ ಕೊಡ್ತಾ ಇದ್ದ, ಈ ಪದ ಚೇಂಜ್ ಮಾಡಿದ್ದಾನೆ. ಸ್ವಕೇಂದ್ರಿತ ಅಥವಾ ಈ ಒಂದು
ಇತರ ಕೇಂದ್ರಿತದೆಡೆಗೆ ಬದಲಾವಣೆ ಉಂಟಾಗುವ ಅವಧಿ. ಶೈಶಾವಧಿ, ಹಾಗಾದರೆ ಶಾಲಾ ಪೂರ್ವಾವಧಿ, ಶಾಲಾ ಅವಧಿ ಮತ್ತು ತಾರುಣ್ಯ ಅವಧಿ. ಮಗು ಶಿಶುವಾದಾಗ ಶೇಷ ಇನ್ಫೆಂಟಿನೋ ಅಂತಕ್ಕಂಥ ಕರಿತೀವಿ. ಈ ಶಾಲಾ ಪೂರ್ವ ಅವಧಿ ಅಂತಕ್ಕಂಥದ್ದೇನಿದೆ ಇದು ಅರ್ಲಿ ಚೈಲ್ಡ್ಹುಡ್ ಇರ್ಬೋದು. ಶಾಲಾ ಅವಧಿ ಅಂತಕ್ಕಂಥದ್ದೇನಿದೆ ಇದು ಲೇಟರ್ ಚೈಲ್ಡ್ಹುಡ್ ಇರ್ಬೋದು. ನೆಕ್ಸ್ಟ್ ಇಲ್ಲಿ ತಾರುಣ್ಯ ಅಂದರೆ ಅಡೋಲೆಸೆನ್ಸ್. ಅಹಂ ಕೇಂದ್ರಿತ ಅಂತ ನಿಮಗೆಲ್ಲ ಗೊತ್ತಿತ್ತು. ಅಹಂ ಕೇಂದ್ರಿತವಾದಂಥ ಅಂಶಗಳು ಎಲ್ಲೆಲ್ಲಿ ಬರ್ತಾ ಇತ್ತು ಅಥವಾ ಇದಕ್ಕೆ ಸಂಬಂಧಿಸಿದಂಥ ಅಂಶಗಳು ಎಲ್ಲಿ ಬರ್ತಾ ಇತ್ತು. ಮಗು ಒಂದು ಗೊಂಬೆಯನ್ನು ಕೊಟ್ಟಾಗ, ಇನ್ನೊಂದು ಏನಾದರೂ ವಸ್ತುಗಳನ್ನು ಕೊಟ್ಟಾಗ, ಅಥವಾ ತನ್ನ ತಾಯಿ ತಂದೆ ಅವನ್ನ ಇನ್ನೊಬ್ಬರು ಏನಾದರೂ ಎತ್ಕೊಂಡಾಗ ಆ ಮಗುವನ್ನು ಅಹಂ ಕೇಂದ್ರಿತ ಪ್ರವೃತ್ತಿ ಎಲ್ಲಿರುತ್ತೆ ಅಂತಕ್ಕಂಥದ್ದು ಈ ಶಾಲಾ ಪೂರ್ವ ಅವಧಿಯಲ್ಲಿ. ಶಾಲೆಗೆ ಹೋಗೋದಕ್ಕಿಂತ ಮುಂಚೆ ಅದಕ್ಕಿನ್ನೂ ಸಮಾಜ, ಶಾಲೆ, ಸಮಾನತೆಯ ಪ್ರಭಾವಗಳು ಬೀರೋದಿಲ್ಲ. ಆವಾಗ ಮಕ್ಕಳು ಮನೆಯಲ್ಲಿ ಹಠ ಮಾಡೋದನ್ನು ನೀವು ಚೈಲ್ಡ್ ಸೈಕಾಲಜಿ ಅಂದರೆ ಒಂದು ಮಗುವನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು. ಮನೆಯಲ್ಲಿ ಅದರ ಕ್ಯಾರೆಕ್ಟರ್ಸನ್ನು ಸ್ಟಡಿ ಮಾಡ್ಬೋದು. ಇದು ಆಲ್ಮೋಸ್ಟ್ ನೀವು ಜನರಲ್ಲಾಗಿ ಇದಕ್ಕೆ ಆನ್ಸರ್ ಮಾಡ್ಬೋದು. ಸ್ವಯಂ ಕೇಂದ್ರಿತ ಇರ್ಬೋದು, ಇತರರ ಕೇಂದ್ರಿತವಾದಂಥ ಅಂಶಗಳು ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ಈ ಸೆಕೆಂಡ್ ಆಪ್ಷನ್ಸಲ್ಲಿ ನೋಡ್ತಾ ಹೋದ್ವಿ. ನೆಕ್ಸ್ಟು ನಿಮಗೆ ಈ ಬೇರೆ ಬೇರೆ ಥಿಯರಿಗಳಿಗೆ ಒಂದು ವೈಗೊಟಸ್ಕಿಯವರ ಪ್ರಕಾರ ಮಕ್ಕಳು ಕಲಿಕೆಯ ಮೇಲೆ ಬಲವಾಗಿ ಪ್ರಭಾವ ಬೀರುವುದು ಯಾವ ಅಂಶಗಳಿಂದ ಅಂತ ಕೊಟ್ಟಿದ್ದಾನೆ. ನೀವು ಡೈರೆಕ್ಟ್ ಕ್ವಶನ್ಸ್ ಇದು. ವೈಗೊಟಸ್ಕಿಯವರ ಒಂದು ಸೋಷಿಯೋ ಆ್ಯಂಡ್ ಕಲ್ಚರಲ್ ಥಿಯರಿ ಅಂತ ಬರುತ್ತೆ. ಸೋಷಿಯೋ ಆ್ಯಂಡ್ ಕಲ್ಚರಲ್ ಥಿಯರಿ ಅಂತ ಬರುತ್ತೆ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಥಿಯರಿ ಯಾವುದು ಅಂದರೆ ವೈಗೊಟಸ್ಕಿಯವ್ರದ್ದು. ಇವರು ಏನು ಹೇಳ್ತಾರೆ, ಮಗು ಪರಿಸರ ವಾತಾವರಣದಲ್ಲಿ ಅದಕ್ಕೆ ಬೇಕಾದಂಥ ಕಲಿಕಾ ಸಾಮಗ್ರಿಗಳನ್ನು ಒದಗಿಸಿದರೆ ಅದು ಹೆಚ್ಚಾಗಿ ಕಲಿಯುತ್ತೆ. ದ ಮೋರ್ ಅದರ್ಸ್ ನಾಲೆಡ್ಜಬಲ್ ಬಗ್ಗೆ ಹೇಳುತ್ತೆ. ಹಾಗೆ ಝೂಮ್ ಪ್ರಾಕ್ಸಿಮಗ್ ಬಗ್ಗೆ ಹೇಳುತ್ತೆ. ಅದು ಈ ಒಂದು ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು ವೈಗೊಟಸ್ಕಿಯವರ ಒಂದು ಸಾಮಾಜಿಕ ಅಂಶಗಳು. ಅಥವಾ ಅವ್ರ ಥಿಯರಿ ನಿಮಗೆ ನೆನಪಿದ್ರೆ ವೈಗೊಟಸ್ಕಿಯವರ ಸೋಷಿಯೋ ಆ್ಯಂಡ್ ಕಲ್ಚರಲ್ ಥಿಯರಿ ಅಂತಕ್ಕಂಥದ್ದನ್ನು ನೀವು ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿರೋದನ್ನು ನೋಡ್ತೀರಾ. ಸಮಾಜದಲ್ಲಿ ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ಹೆಚ್ಚಾಗಿ ನಾವು ಒದಗಿಸಿದರೆ ಅದರಿಂದ ಆ ಮಗು ಹೆಚ್ಚಾಗಿ ಕಲಿಯುತ್ತೆ ಅಂತ ಹೇಳ್ತಕ್ಕಂಥದ್ದು ಯಾರು ಅಂದರೆ ಈ ವೈಗೊಟಸ್ಕಿಯವರು. ನೆಕ್ಸ್ಟ್ ಹಾಗಾದರೆ ಈ ಪ್ರಶ್ನೆ ಆದಮೇಲೆ ಮುಂದಿನ ಪ್ರಶ್ನೆ ಯಾವುದಿದೆ ಅಂತಕ್ಕಂಥದ್ದು, ಥರ್ಸ್ಟನ್ ಅವರ ವಿಭೇದೀಕರಿಸಿದ ಸಮೂಹ ಕಾರಕ ಒಂದು ಸಂಖ್ಯೆ ಎಷ್ಟು ಅಂತಕ್ಕಂಥ. ಈ ಸಮೂಹ ಕಾರಕ ಸಂಖ್ಯೆಗಳು, ಈ ಫ್ಯಾಕ್ಟರ್ಸ್, ಸಮೂಹ ಕಾರಕ ಅಂದರೆ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಈ ಸಮೂಹ ಕಾರಕಗಳ ಸಂಖ್ಯೆ ಎಷ್ಟು ಅಂತ 7, 8 ಮತ್ತು 9, 10 ಅಂತ ಇದೆ. ನೋಡಿ ಇಲ್ಲಿ ಥರ್ಸ್ಟನ್ ರವ್ರದ್ದು ಬರುತ್ತೆ. ಇದೇ ರೀತಿಯಾಗಿ ನಿಮಗೆ ಏಕಕಾರಕ, ದ್ವಿಕಾರಕ, ಸಮೂಹ ಕಾರಕ ಈ ರೀತಿಯಾದಂತಹ ಮತ್ತು ಬೇರೆ ಬೇರೆ ವಿಧಾನದಲ್ಲಿ ತಾರಂಡೈಕ್ರವ್ರದ್ದು ದ್ವಿಕಾರಕ ಸಿದ್ಧಾಂತ ಅಂದ್ರೇನು, ಏಕಕಾರಕ ಸಿದ್ಧಾಂತ ಅಂದ್ರೇನು, ಸಮೂಹ ಕಾರಕ ಸಿದ್ಧಾಂತಗಳೇನು ಅಂತ ಇದು ಟೈಪ್ಸ್ ಬರುತ್ತೆ. ಈ ವಿಧಗಳಲ್ಲಿ ಥರ್ಸ್ಟನ್ ರವರ ಪ್ರಕಾರ ಒಂದು 7 ವಿಧಗಳಲ್ಲಿ ಇವರು ಇದನ್ನು ಇಂಟರ್ಪ್ರಿಟ್ ಮಾಡ್ತಾ ಹೋಗಿದ್ದಾರೆ. ಇದು ನೀವು ಬುಕ್ಸಲ್ಲೂ ಸಹ ಓದಿರ್ತೀರ ಮತ್ತು ಅದರ ವಿಶೇಷ ಥರ್ಸ್ಟನ್ಗಳ ಬಗ್ಗೆ ಓದಿರ್ತೀರ. ನೋಡಿ, ಥರ್ಸ್ಟನ್ ರವರ ವಿಭೇದೀಕರಿಸಲಾದಂತಹ ಒಂದು ಅಂಶಗಳೇನಿದೆ, ಈ ಸಮೂಹ ಕಾರಕ ಸಿದ್ಧಾಂತಗಳೇನಿದೆ, ಇದು ನಿಮಗೆ ವಿಶೇಷವಾಗಿ ಸಹಾಯವನ್ನು ಮಾಡುತ್ತೆ. ಇಲ್ಲಿ 7 ಕಾರಕ ಸಿದ್ಧಾಂತಗಳನ್ನು ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್, ಬುದ್ಧಿಶಕ್ತಿ ಬಹುಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಈ ಇಂಟೆಲಿಜೆನ್ಸಿಯಲ್ಲಿ ಮಲ್ಟಿಫ್ಯಾಕ್ಟರ್ಸ್ ಥಿಯರಿ ಬೇರೆ, ಇಂಟೆಲಿಜೆನ್ಸಿ ಮಲ್ಟಿಫ್ಯಾಕ್ಟರ್ಸ್ ಥಿಯರಿ ಬೇರೆ. ಮಲ್ಟಿಫ್ಯಾಕ್ಟರ್ಸ್ ಥಿಯರಿ ಅಂದರೆ ನಿಮಗೆ ತಾರಂಡೈಕ್ರವ್ರದ್ದು ಬರುತ್ತೆ. ಬಟ್ ಬುದ್ಧಿಶಕ್ತಿಯ ಬಹುಕಾರಕ ಮಲ್ಟಿಫ್ಯಾಕ್ಟರ್ ಥಿಯರಿ ಅಂತಕ್ಕಂಥದ್ದು, ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ನೀವು. ಇದು ಗೋವಾರ್ಡ್ ಗಾರ್ಡನ್ ಇದೆ, ಎಡ್ವರ್ಡ್ ಸ್ವಿಯರ್ಮನ್ ಇದೆ, ಹೀಗೆ ಬೆರ್ನಾರ್ಡ್ ಕೆಟೆಲ್ ಇದೆ, LF ಥರ್ಸ್ಟನ್ ಇದೆ ಅಂತಕ್ಕಂಥದ್ದು. ಬೇರೆ ಬೇರೆ ವಿಧಾನದಲ್ಲಿ ಕೇಳ್ತಾ ಹೋಗುತ್ತಾರೆ. ಇಲ್ಲಿ 2 ಕನ್ಫ್ಯೂಸ್ ಆಗ್ಬೋದು. ಬಹುಕಾರಕ ಸಿದ್ಧಾಂತ ಮಲ್ಟಿಫ್ಯಾಕ್ಟರ್ಸ್ ಅಂದರೆ ತಾರಂಡೈಕ್ ಸಂಬಂಧಿಸಿದಂತೆ, ಬುದ್ಧಿಶಕ್ತಿಗೆ ಬಹುಕಾರಕ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಗೋವಾರ್ಡ್ ಗಾರ್ಡನ್ ಅವರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಫಸ್ಟ್ ಒನ್ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಫಸ್ಟ್ ಒನ್ ಇದಕ್ಕೆ ಸರಿಯಾದ ಉತ್ತರ. ಈ ರೀತಿಯಾಗಿ ಪ್ರಶ್ನೆಗಳನ್ನು ನೀವು ಏನು ಮಾಡಿದರೆ, ಯಾವ ಚಾಪ್ಟ್ರಲ್ಲಿ ಈ ಬಾರಿ ಕೊಟ್ಟಿದ್ದಾನೆ, ಫಸ್ಟು ಎಜುಕೇಷನ್ ಸೈಕಾಲಜಿ ಟಚ್ ಮಾಡಿದನಿಲ್ಲೋ, ಥೇರೀಸ್ ಬಗ್ಗೆ ಕೇಳಿದನಿಲ್ಲೋ, ಅಥವಾ ಸ್ಕೂಲ್ಸ್ ಆಫ್ ಸೈಕಾಲಜಿ ಬಗ್ಗೆ ಕೇಳಿದನೋ ಇಲ್ಲೋ, ಮತ್ತು ಪ್ರಾಕ್ಟಿಕಲ್ ಇಂಟ್ರಾಸ್ಪೆಕ್ಷನ್ ಮೆಥಡಲ್ಲಿ ಕೇಳಿದನಿಲ್ಲೋ, ಅಥವಾ ಇನ್ಸೈಟ್ ಲರ್ನಿಂಗ್, ಆಪರೇಷನ್ ಕಂಡೀಷನ್ ಆ್ಯಂಡ್ ಟ್ರಯಲ್ ಎರರ್ಸ್ ಬಗ್ಗೆ ಥೇರೀಸ್ ಬಗ್ಗೆ ಕೇಳಿದನಿಲ್ಲ, ಅದೆಲ್ಲವನ್ನು ನೋಡ್ಕೊಳ್ತಾ ಹೋಗಬೇಕು.
ಹೈಯೆಸ್ಟ್ ಈ ಬಾರಿ ಏನು ಮಾಡಿದ್ದಾನೆ, ಈ ಇಂಟೆಲಿಜೆಂಟ್ ಫ್ಯಾಕ್ಟರ್ಸ್ ಮೇಲೆ ಕೇಳಿದ್ದಾರೆ. ಬುದ್ಧಿಶಕ್ತಿಗೆ ಸಂಬಂಧಿಸಿದಂತಹ ಅಂಶಗಳ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ. ಇಲ್ಲೊಂದು ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸ್ ಇದೆ, ಇದು ಯಾವಾಗಲೂ ನಿಮ್ಮ ಗಮನದಲ್ಲಿರಬೇಕು. ಸ್ತ್ರೀಯರ ಮೆದುಳು ಪುರುಷರ ಮೆದುಳಿಗಿಂತ ಚಿಕ್ಕದಾಗಿರುತ್ತೆ, ಆದರೆ ಹೆಚ್ಚು ಮಡಿಕೆಗಳನ್ನು ಹೊಂದಿರುತ್ತೆ. ಸ್ತ್ರೀಯರ ಮೆದುಳು ಗಾತ್ರದಲ್ಲಿ ಚಿಕ್ಕದಾಗಿದ್ರೂ ಸಹ ಹೆಚ್ಚು ಮಡಿಕೆಗಳು, ಅಂದರೆ ಹೈಯೆಸ್ಟ್ ಕ್ರಿಯೇಟಿವಿಟಿ ಏನಾಗುತ್ತೆ ಒಂದೊಂದು ಸಾರಿ ಮಹಿಳೆಯರಲ್ಲೇ ಇರುತ್ತೆ ಅಂತಕ್ಕಂಥದ್ದು. ಸ್ತ್ರೀಯರ ಮೆದುಳು ಹೆಚ್ಚು ತಿರುವುಗಳನ್ನು ಹೊಂದಿದ್ದು ಮೆದುಳಿನ ಮೇಲ್ಮೈ ಹೆಚ್ಚು ಅಂಗಾಂಶಗಳನ್ನು ಹೊಂದಿದೆ ಅಂತ. ಇದು ಯಾವಾಗಲೂ ಗೊತ್ತಿರಬೇಕು. ಪುರುಷರ ಮೆದುಳು ದೊಡ್ಡದಾಗಿರುತ್ತೆ, ಸ್ತ್ರೀಯರ ಮೆದುಳು ಚಿಕ್ಕದಾಗಿರುತ್ತೆ, ಮಡಿಕೆಗಳು ಹೆಚ್ಚಾಗಿರುತ್ತೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಹಾಗಾಗಿ ಈ ಹೇಳಿಕೆ 1A and B ಎರಡೂ ಸರಿಯಾಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಯ್ತು. ಈಗ ಅಥವಾ ಹೆಚ್ಚು ಕ್ರಿಯೇಟಿವಿಟಿ ಪುರುಷ ಮತ್ತು ಮಹಿಳೆಯರಲ್ಲಿ ಮಡಿಕೆಗಳು ಹೆಚ್ಚಾಗಿರುವುದರಿಂದ ಕ್ರಿಯೇಟಿವಿಟಿಯ ಪ್ರಮಾಣ ಮೇಲ್ ಆರ್ ಫೀಮೇಲಲ್ಲಿ ಎಲ್ಲಿ ಜಾಸ್ತಿ ಇರುತ್ತೆ ಅಂತಕ್ಕಂಥ ಪ್ರಶ್ನೆಗಳು ಬಂದಾಗಲೂ ಸಹ ನೀವು ಫೀಮೇಲ್ ಅಂತ ಹಾಕ್ಬೋದು. ಹೇಳಿಕೆಗಳು ಎ ಮತ್ತು ಬಿ ಸರಿಯಾಗಿದೆ. ಅಥವಾ ಆನ್ಸರ್ ಚೆಕ್ ಮಾಡೋದಾದರೆ ಹೇಳಿಕೆಗಳು ಎ ಮತ್ತು ಬಿ ಸರಿಯಾಗಿದೆ. ಎಸ್, ಹಾಗಾದರೆ 8ನೇ ಪ್ರಶ್ನೆಗೆ ನಾವು ಈ ರೀತಿಯಾದಂಥ ಉತ್ತರವನ್ನು ನೋಡ್ತಾ ಹೋದ್ವಿ. ನೆಕ್ಸ್ಟ್ 9ನೇ ಪ್ರಶ್ನೆ ಹೀಗಿದೆ. ಅನೌಪಚಾರಿಕ ಔಪಚಾರಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಹೊಂದಿಸಿ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಏನು ಕೇಳಿದ್ದಾನೆ, ನಾನ್ ಫಾರ್ಮಲ್ ಎಜುಕೇಷನ್ ಕೇಳಿದ್ದಾನೆ, ಹಾಗೆ ಫಾರ್ಮಲ್ ಎಜುಕೇಷನ್ ಕೇಳಿದ್ದಾನೆ. ನೋಡಿ, ನಾನ್ ಫಾರ್ಮಲ್ ಅಂದರೆ ಕುಟುಂಬ ಸಮಾಜ ಇಲ್ಲೆಲ್ಲ ಕಲಿತಕ್ಕಂಥದ್ದು. ಫಾರ್ಮಲ್ ಎಜುಕೇಷನ್ ಅಂದರೆ ಮಗು ಒಂದು ಸಾಮಾಜಿಕ ಸಂಕೋಲೆಯಲ್ಲಿ ಒಳಗಾಗಿರುವಂಥ ಶಾಲೆಯಲ್ಲಿ ಕಲಿತಕ್ಕಂಥದ್ದು ಫಾರ್ಮಲ್. ಜಸ್ಟ್ ಜೋಡಿಸೋದಕ್ಕೆ ಕೊಟ್ಟಿದ್ದಾನೆ. ಇದು ಸೈಕಾಲಜಿ ಬೇಸ್ ಅನ್ನೋದಕ್ಕಿಂತ ನಿಮಗೆ ಜನರಲ್ ಥಿಂಕ್ ಮಾಡಬೇಕಾಗತ್ತೆ. ಆಂತರಿಕ ಶಕ್ತಿ, ಇಂಟರ್ ಪವರ್ ಅಥವಾ ಒಳಗೆ ಇನ್ಸ್ಪೈರ್ ಆಗೋದಕ್ಕೆ. ಮತ್ತು ಸಬಲೀಕರಣ ಅಂದ್ರೇನು, ಅಧಿಕಾರ ಪುನರ್ವಿತರಣೆ ಅಂದ್ರೇನು, ಸಮತೋಲನ ಶಕ್ತಿ ಅಂದ್ರೇನು, ನಮಗೊಂದು 2 ವಿಷಯಗಳು ಗೊತ್ತಾದರೆ ಸಾಕು. ಆಂತರಿಕ ಶಕ್ತಿ ಅಂದರೆ ಸ್ವಯಂ ಆತ್ಮವಿಶ್ವಾಸ ಅಂತಕ್ಕಂಥ ಇದು ಒಂದು. ಇದಕ್ಕೆ ಆಂತರಿಕ ಶಕ್ತಿ ಅಂದರೆ ಸ್ವಯಂ ಆತ್ಮವಿಶ್ವಾಸ ಒಂದು ಆಪ್ಷನ್ಸ್ ಗೊತ್ತಾಗುತ್ತೆ. ಬಟ್ ಸೆಕೆಂಡ್ ಆಪ್ಷನ್ಸಲ್ಲಿ ಸಬಲೀಕರಣ ಅಂತಕ್ಕಂಥದ್ದು ಏನಾದರೂ ಗೊತ್ತಾದರೆ ನಿಮಗೆ ಇಲ್ಲಿ ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಸಬಲೀಕರಣ ಅಂದರೆ ನಮಗೆ ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಹಾಗಾದರೆ ಈ 2 ಆಪ್ಷನ್ಸ್ ಇರ್ತಕ್ಕಂಥದ್ದು ಎಲ್ಲಿ ಅಂದರೆ ಇಲ್ಲಿ ಸಿ ಮತ್ತು ಎನಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ವಿಷಯಗಳಿಗೆ ಸಂಬಂಧಿಸಿದಂತೆ ಆನ್ಸರ್ ಬಂತು. ಇಲ್ಲಿ CABDB ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇದನ್ನು ನೀವು ನೋಡ್ಕೊಳ್ತಾ ಹೋಗ್ಬೋದು. ಸೀತಾರವಾದಂಥ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ಗಳನ್ನು ಸಹ ಇಲ್ಲಿ ಕೇಳ್ತಾ ಹೋಗ್ತಾನೆ. ವ್ಯಕ್ತಿಯ ಕೈಬರಹ ರೈಟಿಂಗ್ ಏನಿದೆ, ವ್ಯಕ್ತಿಯ ಕೈಬರಹವು ವ್ಯಕ್ತಿಯ ಕೈಬರಹಕ್ಕಿಂತ ಉತ್ತಮವಾಗಿದೆ, ಈ ಬೆಳವಣಿಗೆಯಲ್ಲಿನ ಭಿನ್ನತೆಗೆ ಕಾರಣ. ನೋಡಿ, ವ್ಯಕ್ತಿಯ ಕೈಬರಹವು ವ್ಯಕ್ತಿಯ ಕೈಬರಹಕ್ಕಿಂತ ಉತ್ತಮವಾಗಿದೆ. ನಾವು ಎಷ್ಟೇ ಅಭ್ಯಾಸ ಮಾಡಿದರೂ ಇನ್ನೊಬ್ಬರ ಥರ ಒಂದೊಂದು ಸಾರಿ ಬರೆಯೋಕ್ಕಾಗೋದಿಲ್ಲ. ಅಧ್ಯಯನ ಅಭ್ಯಾಸ. ಮನೋಚಾಲನಾತ್ಮಕ ಕೌಶಲ್ಯ, ಈ ಸೈಕೋಮೋಟರ್ ಸ್ಕಿಲ್ ಏನಿದೆ. ನೆಕ್ಸ್ಟು ಅಭಿಕ್ಷಮತೆ ಇದೆ ಮತ್ತು ಆಸಕ್ತಿ ಇದೆ. ನೋಡಿ, 4 ಅಂಶಗಳ ಬಗ್ಗೆ ಫಸ್ಟ್ ಅಂಶ ಅಲ್ಲ ಅಂತ ಗೊತ್ತಾಯ್ತು. ಈ 3ರಲ್ಲಿ ಏನಾದರೂ ಇರ್ಬೋದು. ನೋಡಿ, ಆಸಕ್ತಿ ಅಂದರೆ ಇಂಟ್ರೆಸ್ಟ್ ಅಂತ ಗೊತ್ತಿರಬೇಕು. ನಿಮಗೆ ಅಭಿಕ್ಷಮತೆ ಅಂದರೆ ಆ್ಯಪ್ಟಿಟ್ಯೂಡ್ ಅಂತ ಗೊತ್ತಿರಬೇಕು. ಆಸಕ್ತಿ ಅಂದರೆ ನಾವು ಒಂದು ವಿಷಯದ ಮೇಲೆ ಗಮನ ಹರಿಸ್ತಕ್ಕಂಥದ್ದು. ಆಸಕ್ತಿ ಅವಧಾನದ ತಾಯಿ ಅಂತ ಕರಿತೀವಿ. ಏನಿದು ಆ್ಯಕ್ಟ್ ಅಂದರೆ ನಿಮಗೆ ಅಟೆನ್ಷನ್ ಅಂತ ಏನು ಕರಿತೀವಿ. ಅವಧಾನ ಅಂದರೆ ಅಟೆನ್ಷನ್ ಅಂತ. ಆಸಕ್ತಿ ಅಂದರೆ ಇಂಟ್ರೆಸ್ಟ್ ಅಂತ. ಆಸಕ್ತಿ ಅವಧಾನದ ತಾಯಿ ಆಗಿರುತ್ತೆ ಅಂತಕ್ಕಂಥದ್ದು. ಆಸಕ್ತಿ ಆದಮೇಲೆ ನಾವು ಆ ವಿಷಯಕ್ಕೆ, ಆ ವಸ್ತುವಿಗೆ ಗಮನ ಕೇಂದ್ರೀಕರಿಸೋದು ಅವಧಾನ ಆಗಿರುತ್ತೆ. ಹಾಗಾದರೆ ಅಭಿಕ್ಷಮತೆ ಅಂದರೆ ಒಂದು ಕ್ಷೇತ್ರದಲ್ಲಿ ಇತರರಿಗಿಂತ ಹೆಚ್ಚು ಸಾಧನೆ ಮಾಡ್ತಕ್ಕಂಥದ್ದನ್ನು ನಾವು ಆ್ಯಪ್ಟಿಟ್ಯೂಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಸಚಿನ್ ಮತ್ತು ವಿರಾಟ್ ಕೊಹ್ಲಿ ಕ್ರಿಕೆಟಲ್ಲಿ ಹೈಯೆಸ್ಟ್ ಸಾಧನೆಯನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಕೈಬರಹವು ಕೈಬರಹಕ್ಕಿಂತ ಉತ್ತಮವಾಗಿದೆ, ಈ ಬೆಳವಣಿಗೆಯಲ್ಲಿನ ಭಿನ್ನತೆಗೆ ಕಾರಣ. ಏನು ಡಿಫ್ರೆನ್ಸು? ವ್ಯಕ್ತಿಯ ಕೈಬರಹವು ವ್ಯಕ್ತಿಯ ಕೈಬರಹ ಒಬ್ಬರಿಂದ ಇನ್ನೊಬ್ರಿಗೆ ಯಾಕೆ ಭಿನ್ನತೆ ಆಗಿರುತ್ತಂದರೆ ಅವರ ಮನೋಚಾಲನಾತ್ಮಕ ಸೈಕೋ ಅನಾಲಿಸಿಸ್ ಸ್ಕಿಲ್ ಏನಿದೆ ಇದು ವಿಶೇಷವಾಗಿ ಇರುತ್ತೆ. ಹಾಗಾದರೆ ಆನ್ಸರ್ ನೋಡೋಣ. ಮನೋಚಾಲನಾತ್ಮಕ ಕೌಶಲ್ಯ ಸ್ಕಿಲ್ ಭಾಳ ಮುಖ್ಯ. ಹಾಗಾದರೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಶಾಲಾ ಶಿಕ್ಷಣದಲ್ಲಿ ವ್ಯಕ್ತಿ ಅಧ್ಯಯನವನ್ನು ಬಳಸುವುದು ಕಾರಣ. ನೋಡಿ, ಸ್ಕೂಲಲ್ಲಿ ಇವನೇನು ಹೇಳ್ತಾ ಇದ್ದಾನೆ, ಕೇಸ್ ಸ್ಟಡಿ ಬಗ್ಗೆ ಹೇಳ್ತಾ ಇದ್ದಾನೆ. ಒಂದು ಶಾಲೆ ಸಂಸ್ಥೆಯನ್ನು ಅಧ್ಯಯನ ಮಾಡೋದಕ್ಕೆ ನಮಗೆ ಕೇಸ್ ಸ್ಟಡಿ ಇಂಪಾರ್ಟೆಂಟಾಗಿ ಆಗುತ್ತೆ, ಒಬ್ಬ ವ್ಯಕ್ತಿ ಬಗ್ಗೆ ಅಧ್ಯಯನ ಮಾಡೋದಕ್ಕೆ.
ನಮಗೆ ಇಂಟ್ರಾಸ್ಪೆಕ್ಷನ್ ಮೆಥಡ್ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಹೋಗಿದ್ದಾನೆ. ಇದು ಪ್ರಾಯೋಗಿಕ ಅಂಶಗಳ ಮೇಲೆ ಹೆಚ್ಚಿನ ಸೈದ್ಧಾಂತಿಕ ಮಾಹಿತಿಯನ್ನು ಒದಗಿಸ್ತದೆ. ಇದು ಬರೋದೇ ಇಲ್ಲ ಈ ಪಾಯಿಂಟಲ್ಲಿ. ಎಕ್ಸ್ಪೆರಿಮೆಂಟಲ್ ಮೆಥಡ್ ಇರುತ್ತೆ. ಇದು ಸಮಸ್ಯೆಯನ್ನು ಪ್ರತಿಬಿಂಬಿಸುವ ಹೇಳಿಕೆ ಹೊಂದಿಸುತ್ತದೆ. ಇದು ತಪ್ಪಾಗಿದೆ. ಸಮಸ್ಯೆ ಅನ್ನೋದಕ್ಕಿಂತ ಎಕ್ಸ್ಪೆರಿಮೆಂಟಲ್ ಮೆಥಡ್ ಮೇಲೆ ಅವಕಾಶ ಬರುತ್ತೆ. ಇದು ಅಭ್ಯಾಸ ಮಾಡಲು ತುಂಬ ಸರಳವಾಗಿದ್ದು ಕಡಿಮೆ ಕಾಲಾವಧಿ ತೆಗೆದುಕೊಳ್ಳುತ್ತದೆ ಇರಬಹುದು. ನೆಕ್ಸ್ಟ್ ಹಾಗಾದರೆ ಇದು ವಿದ್ಯಾರ್ಥಿಗಳನ್ನು ಸಂಶೋಧನೆ ಮತ್ತು ಪ್ರತಿಕ್ರಿಯೆ ಚರ್ಚೆಯಲ್ಲಿ ಭಾಗವಹಿಸುವಂತೆ ಮಾಡುತ್ತದೆ. ನೋಡಿ, ಒಂದು ಅವಲೋಕನ ಮಾಡಿದಾಗ ನಾವು ಅಲ್ಲಿ ಹೋದಾಗ ಇದಕ್ಕಿಂತ ಹೆಚ್ಚಾಗಿ ಈ 4th ಆಪ್ಷನ್ಸ್ ಏನಿದೆ ಇದು ಹೆಚ್ಚು ಗಮನವನ್ನು ನೀಡುತ್ತೆ ಈ ಒಂದು ಕೇಸ್ ಸ್ಟಡಿಯಲ್ಲಿ ಅಂತಕ್ಕಂಥದ್ದು. ಇದು ವಿದ್ಯಾರ್ಥಿಗಳನ್ನು ಸಂಶೋಧನೆ ಮತ್ತು ಪ್ರಕ್ರಿಯೆ ಚರ್ಚೆಯಲ್ಲಿ ಭಾಗವಹಿಸುವುದಕ್ಕೆ ಮಾಡುತ್ತದೆ. ಒಂದು ಸಂಸ್ಥೆಯ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡೋದಕ್ಕೆ ನಮಗಿದು ಮುಖ್ಯವಾದಂಥ ಒಂದು ಅಂಶ ಆಗಿರುತ್ತೆ ಸ್ನೇಹಿತರೆ. ಹಾಗಾದರೆ ಇದಾದಮೇಲೆ ವಿದ್ಯಾರ್ಥಿಗಳಲ್ಲಿ ತೀರ್ಮಾನಿಸುವ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ. ಒಬ್ಬ ವಿದ್ಯಾರ್ಥಿ ಅಂದರೆ ಅವನೊಂದು ಡಿಸೈಡ್ ಮಾಡಬೇಕು. ಅವನು ಡಿಸೈಡ್ ಮಾಡಬೇಕು ಅಂದರೆ ಅವನಿಗೆ ಒಂದು ಚರ್ಚೆ ಬೇಕು. ಅವನ ಒಂದು ಇಂಟ್ರಾ ನಾಲೆಡ್ಜ್ ಬಗ್ಗೆ ಒಂದು ಚರ್ಚೆ ಮಾಡೋದಕ್ಕೆ ತಾರ್ಕಿಕ ಒಂದು ಲಾಜಿಕಲ್ ಬಗ್ಗೆ, ಅಬ್ಸರ್ವೇಷನ್ ಬಗ್ಗೆ ಮತ್ತು ಅನಾಲಿಸಿಸ್ ಬಗ್ಗೆ, ವಿಶ್ಲೇಷಣೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಂತಃಪ್ರಜ್ಞೆ, ತಾರ್ಕಿಕ, ವೀಕ್ಷಣೆ ಮತ್ತು ವಿಶ್ಲೇಷಣೆ. ನೋಡಿ, ವಿದ್ಯಾರ್ಥಿ ತೀರ್ಮಾನಿಸುವ ಡಿಸಿಷನ್ ಮೇಕಿಂಗ್ ಏನಿದೆ, ವಿದ್ಯಾರ್ಥಿಯ ಒಂದು ತೀರ್ಮಾನಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೇಗಿರುತ್ತೆ ಅಂದರೆ ಅವನ ಒಂದು ತಾರ್ಕಿಕ ಆಲೋಚನೆಗೆ ಬಿಟ್ಟಂಥದ್ದು. ಆತನ ಒಂದು ತಾರ್ಕಿಕ ಆಲೋಚನೆಗೆ ಬಿಟ್ಟಂಥದ್ದು. ಈ 3ಕ್ಕಿಂತಲೂ ಅವನನ್ನು ಒಂದು ತಾರ್ಕಿಕ ಆಲೋಚನೆಗೆ ನಾವು ಒಳಪಡಿಸಿದಾಗ ವಿದ್ಯಾರ್ಥಿ ಈ ಆನ್ಸರನ್ನು ನೋಡ್ತಾ ಹೋಗ್ಬೋದು. ಒಂದು ಚರ್ಚೆ ಅಥವಾ ತಾರ್ಕಿಕ ಅಂಶಗಳು. ಇದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೈಕಾಲಜಿನ ಓದ್ತಾ ಹೋದಾಗ ಚಾಪ್ಟರ್ ವೈಸ್ ತಾರ್ಕಿಕ ಅಂಶಗಳಂದ್ರೇನು, ಎಲ್ಲಿ ಬರುತ್ತೆ ಅಂತಕ್ಕಂಥದ್ದು. ಕಲಿಕೆಗೆ ಸಂಬಂಧಿಸಿದಂತೆ ಸ್ವಮಾಪನಕ್ಕೆ ಸೆಲ್ಫ್ ಇವ್ಯಾಲ್ಯುಯೇಷನ್ ಅಂತ ಕರಿತೀವಿ. ಸಂಬಂಧಿಸಿದ ಸಾಧನ, ಇದನ್ನು ಯಾರು ಅಥವಾ ಯಾವ ರೀತಿಯಲ್ಲಿ ರೋಪ್ಸಿಕ್ ಮೂಲಕ ಮಾಪಿಸುವುದು, ಪ್ರತಿಕ್ರಿಯಾ ತಾಳೆಪಟ್ಟಿ, ತರಗತಿ ಪರೀಕ್ಷೆ ಅಂತಕ್ಕಂಥದ್ದು. ನೋಡಿ, ಪ್ರಶ್ನೆ 2 ಸಲ ಕ್ಲೀನಾಗಿ ಓದ್ಕೊಳ್ಳಿ. ನಿಮಗೆ ಸಿಲೆಬಸ್ಸಲ್ಲಿ ಬಹುವರ್ಗ ಬೋಧನೆ ಇರ್ಬೋದು ಮತ್ತು ನೈದಾನಿಕ ಪರೀಕ್ಷೆ ಇರ್ಬೋದು. ಇವೆಲ್ಲವನ್ನು ಸಹ ಕೊನೆಯಲ್ಲಿ ಟಾಪಿಕಲ್ಲಿ ಕೇಳ್ತಾ ಹೋಗ್ತಾನೆ ಎಕ್ಸಾಮಿನೇಷನಲ್ಲಿ. ನಿಮಗೆ ಬಹುವರ್ಗ ಬೋಧನೆ ಬಗ್ಗೆ ಗೊತ್ತಿರಬೇಕು, ಪರಿಹಾರ ಬೋಧನೆ ಬಗ್ಗೆ ಗೊತ್ತಿರಬೇಕು, ನೈದಾನಿಕ ಪರೀಕ್ಷೆಗಳ ಬಗ್ಗೆ ಬರುತ್ತಿರಬೇಕು, ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ಗಳ ಬಗ್ಗೆನೂ ಸಹ ಹೆಚ್ಚಿನ ಮಾಹಿತಿ ಇರಬೇಕು. ಇವ್ಯಾಲ್ಯುಯೇಷನ್ ಭಾಗದಲ್ಲೂ ನೀವು BEd D.Ed ಮಾಡಿದಾಗ ಉತ್ತಮವಾಗಿ ಸ್ಟಡಿ ಮಾಡಿರಬೇಕು. ಇಲ್ಲಿ ರೋಬ್ರಿಕ್ಸ್ ಮೂಲಕ ಮಾಪಿಸುವುದು, ಪ್ರತಿಕ್ರಿಯಾ ಹಾಳೆ ತಾಳೆಪಟ್ಟಿ ಇರ್ಬೋದು, ತರಗತಿ ಪರೀಕ್ಷೆಗಳಿರ್ಬೋದು. ಕಲಿಕೆಗೆ ಸಂಬಂಧಿಸಿದ ಸ್ವಯಂ ಮೌಲ್ಯಮಾಪನ ಸಂಬಂಧಿಸಿದ ಸಾಧನೆ ಯಾವುದು ಅಂದರೆ ಅವನು ಸೆಲ್ಫ್ ಇವ್ಯಾಲ್ಯುಯೇಷನ್ ಮಾಡ್ಕೊಳ್ಳೋದಕ್ಕೇನು ಅಂದರೆ ಅವನಿಗೇನು ಕ್ಲಾಸ್ ರೂಮ್ ಟೆಸ್ಟ್ಗಳನ್ನು ಕೈಗೊಳ್ತೀವಲ್ಲ ಅದರಿಂದ ಅವನು ಸೆಲ್ಫ್ ಇವ್ಯಾಲ್ಯುಯೇಷನನ್ನು ಮಾಡ್ಕೋಬೋದು ಸ್ನೇಹಿತರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೆಲ್ಫ್ ಇವ್ಯಾಲ್ಯುಯೇಷನ್ನ ಅವನಿದರಿಂದ ಮಾಡ್ಕೋಬೋದು ಅಂತ ಗೊತ್ತಿರಬೇಕು. ಈ ರೀತಿಯಾದಂತಹ ಕೆಲವು ಬೇಸಿಕ್ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ. ಹಾಗಾದರೆ ಇಲ್ಲಿ ಕೇಳ್ತಾ ಹೋಗಿದ್ದಾರೆ ಮತ್ತೊಂದು ಪ್ರಶ್ನೆ. ವಿದ್ಯಾರ್ಥಿಗಳಲ್ಲಿ ಉನ್ನತ ಮಟ್ಟದ ಯೋಚನಾ ಕೌಶಲ್ಯ ಅಂದರೆ ಐ ಲೆವೆಲ್ ಥಿಂಕಿಂಗ್ ಕೆಪಾಸಿಟಿ ಅಥವಾ ಸ್ಕಿಲ್ ಐ ಲೆವೆಲ್ ಪರೀಕ್ಷಿಸುವಲ್ಲಿ ಬೆಂಬಲಿಸುವ ಕಾರ್ಯಕ್ಷಮತೆ ಆಧಾರಿತ ಮಾಪನದ ಸಂಗತಿಗಳು ಯಾವುದು ಅಂತ ಕೇಳ್ತಾ ಹೋಗಿದ್ದಾನೆ. ಅನುಗಮನಾತ್ಮಕ, ನಿಗಮನಾತ್ಮಕ ವಿವೇಚನ ಬಳಸುವುದು, ಜ್ಞಾನಾಧಾರಿತ ಮಾಹಿತಿಯನ್ನು ಪುನರ್ ಉತ್ಪಾದಿಸುವುದು, ತೀರ್ಮಾನವನ್ನು ತೆಗೆದುಕೊಳ್ಳಲು ಅಗತ್ಯವಾದ ಮಾಹಿತಿಯನ್ನು ಸಂಶ್ಲೇಷಿಸುವುದು, ಮಾಹಿತಿ ಮೂಲಕ ವಿಶ್ವಾಸಾರ್ಹತೆಯನ್ನು ಮೌಲ್ಯೀಕರಿಸುವುದು. ಯಾವುದು ವಿಚ್ ಒನ್ ಕರೆಕ್ಟ್ ಆನ್ಸರ್ ಅಂತ ಅವನು ಕೇಳ್ತಾ ಹೋಗಿದ್ದಾನೆ. ನೋಡೋಣ, ಹಾಗಾದರೆ ಮಗು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಫಸ್ಟ್ ಒನ್ ಅಂತೂ ಆಗಲ್ಲ. ಅನುಗಮನಾತ್ಮಕ, ನಿಗಮನಾತ್ಮಕ ವಿವೇಚನ ಬಳಸೋದಕ್ಕೆ, ಜ್ಞಾನಾಧಾರಿತ ಮಾಹಿತಿಯನ್ನು ಪುನರ್ ಉತ್ಪಾದಿಸುವುದು ಉನ್ನತ ಮಟ್ಟದ ಯೋಚನಾ ಕೌಶಲ್ಯ ಅಂತಕ್ಕಂಥದ್ದು ಆಗಿರ್ಬೋದು, ತೀರ್ಮಾನವನ್ನು ತೆಗೆದುಕೊಳ್ಳಲು ಅಗತ್ಯವಾದ ಮಾಹಿತಿ ಮತ್ತು ಸಂಶ್ಲೇಷಿಸುವಾಗಿರ್ಬೋದು, ಅಥವಾ ಮಾಹಿತಿಯ ಮೂಲಕ ವಿಶ್ವಾಸಾರ್ಹತೆಯನ್ನು ಮೌಲ್ಯೀಕರಿಸುವುದು. ಮೋಸ್ಟ್ಲಿ ಈ 4th ಆಪ್ಷನ್ಸ್ ಏನಿದೆ ವಿಶ್ವಾಸಾರ್ಹತೆ, ಇದ್ರ ಮೇಲೆ ಏನಾದರೂ ಬೇಸಾಗಿ ಅವನು ಇದ್ರ ಮೇಲೆ ಆನ್ಸರ್ ಮಾಡಿದವನು ಜ್ಞಾನಾಧಾರಿತ ಮಾಹಿತಿಯನ್ನು ಪುನರ್ ಉತ್ಪಾದಿಸುವುದು. ಈ ಥರ ಒಂದು ಕೆಲವು ಸ್ಟೇಟ್ಮೆಂಟಲ್ಲಿ ಅಪ್ಲೈಡ್ ಇರುತ್ತೆ. ಆವಾಗ ನಮ್ಮ ಗೆಸ್ಗಳು ಏನಿರುತ್ತೆ ಅಂತಕ್ಕಂಥದ್ದು ನೋಡ್ತಾ ಹೋಗಬೇಕಾಗುತ್ತೆ. ನೋಡಿ, ಜ್ಞಾನಾಧಾರಿತ ಮಾಹಿತಿಯನ್ನು ಪುನರ್ ಉತ್ಪಾದಿಸುವುದು
ವಿದ್ಯಾರ್ಥಿಗಳ ಉನ್ನತ ಮಟ್ಟದ ಯೋಚನಾ ಕೌಶಲ್ಯ ಅಂದರೆ ಜ್ಞಾನಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ರೀಪ್ರೊಡಕ್ಟ್ ಮಾಡ್ತಕ್ಕಂಥದ್ದು ಒಂದು ಆಪ್ಷನ್ಸ್ ಅಂತಕ್ಕಂಥದ್ದು ಹೇಳ್ಬೋದು. ಸೆಕೆಂಡ್ ಆಪ್ಷನ್ಸನ್ನು ನಾವು ಸರಿಯಾದ ಉತ್ತರವಾಗಿ ಗಮನಿಸ್ಬೋದು. ಹಾಗಾದರೆ ವಿದ್ಯಾರ್ಥಿಯು ಪದವನ್ನು ಉಚ್ಚರಿಸುವಾಗ ಆ ಕ್ಷಣದಲ್ಲಿ ಪದವನ್ನು ಉಚ್ಚಾರಣೆ ದೋಷ ಅಂತಕ್ಕಂಥದ್ದು ಇದು ಕಲಿಕಾ ನ್ಯೂನತೆಯಲ್ಲಿ ಬರ್ತಕ್ಕಂಥದ್ದು. ಈಗೊಂದು ಹೊಸ ಕಾನ್ಸೆಪ್ಟು. ಈ ಕಲಿಕಾ ನ್ಯೂನತೆ ಬಗ್ಗೆ ಸುಮಾರು ಪ್ರಶ್ನೆಗಳು ಓದುವಿಕೆ, ಬರವಣಿಗೆ, ಉಚ್ಚಾರಣೆ ಅಥವಾ ಗಣಿತ ಸಮಸ್ಯೆಗಳಲ್ಲಿ ಬರುತ್ತೆ ಅಂತ ಪ್ರತಿ ಎಕ್ಸಾಮಲ್ಲೂ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಇದನ್ನು ನಾನು ಕ್ಲಾಸಲ್ಲಿ ಲಾಸ್ಟ್ ಯೂಟ್ಯೂಬ್ ಕ್ಲಾಸಲ್ಲೂ ಮಾಡಿದ್ದೇನೆ. ನೋಡಿ, ಕ್ಷಣಗಳಲ್ಲಿ ಪದವನ್ನು ನೆನಪಿನಲ್ಲಿ ಕೂಡ ಉಚ್ಚಾರಿಸಲಲ್ಲಿ ಅಡಚಣೆ ಉಂಟಾಗುತ್ತದೆ. ಈ ಸನ್ನಿವೇಶದಲ್ಲಿ ಗಮನಿಸಬಹುದಾದ ಕಲಿಕಾ ನ್ಯೂನತೆಗಳ ವಿಧ ಡಿಸ್ಪ್ಲೆಕ್ಸಿಯಾ ಅಂತಕ್ಕಂಥದ್ದಿದೆ, ಡಿಸ್ಟೋಪಿಯಾ ಅಂತಕ್ಕಂಥದ್ದಿದೆ, ಡಿಸ್ನೋಮಿಯಾ ಅಂತಕ್ಕಂಥದ್ದಿದೆ, ಡಿಸ್ಪೇಸಿಯಾ ಅಂತಕ್ಕಂಥದ್ದಿದೆ. ಹಾಗಾದರೆ ಇಲ್ಲಿ ಡಿಸ್ಪೇನಿಯಾ ಅಂತಕ್ಕಂಥದ್ದು, ಇದು ಆ್ಯಕ್ಚುಲಿ ಡಿಸ್ಪೇನಿಯಾ ಅಂತಕ್ಕಂಥದ್ದು ಉಚ್ಚಾರಣೆ ದೋಷಗಳಿಗೆ ಸಂಬಂಧಿಸಿದಂಥ ಒಂದು ಸೈಕಾಲಜಿಕಲ್ ವರ್ಡ್. ಡಿಸ್ಪೇನಿಯಾ ಅಂತಕ್ಕಂಥದ್ದು ಈ ವರ್ಡ್ಸ್ ಏನಿದೆ ಇದು. ಹಾಗಾಗಿ ಓದು ಗಣಿತ ವಿಷಯಗಳಿಗೆ ಸಂಬಂಧಿಸಿದಂಥ ವಿಡಿಯೋವನ್ನು ನಾನು ಮತ್ತೆ ಮಾಡಿ ಕೊಡ್ತೇನೆ ನಿಮಗೆ. ಹಾಗಾದರೆ ವಿಶೇಷವಾಗಿ 16ನೇ ಪ್ರಶ್ನೆ ಇದೆ. ADHDಯನ್ನು ವಿಸ್ತರಿಸಿ ಬರೀರಿ ಅಂತಕ್ಕಂಥದ್ದು. ಅಟೆನ್ಷನ್ ಡಿಫಿಸಿಟ್, ಐಪೆಟ್, ಆಕ್ವಿಟಿ ಅಂದರೆ ಆಕ್ವಿಟ್ ಮತ್ತು ಡಿಸ್ಆರ್ಡರ್ ಅಂತ. ಅಟೆನ್ಷನ್ ಅಂತಕ್ಕಂಥದ್ದು ಎರಡು ಕಡೆಯಿಂದ ಸೇಮ್ ಇದೆ, ಆಂಟಿಸ್ ಇವೆರಡೂ ಅಲ್ಲ ಅಂತಕ್ಕಂಥದ್ದು. ಬಟ್ ಇವೆರಡಲ್ಲಿ ಕನ್ಫ್ಯೂಸ್ ಆದರೆ ನಿಮ್ಗೆ ಆಗ್ಬೋದು. ಐಪೋ ಆಕ್ಟಿವ್ ಡಿಸಾರ್ಡರ್ಗೆ ಸಂಬಂಧಿಸಿದಂತೆ. ಬಟ್ ಇಲ್ಲಿ ಐಪರ್ ಅಂತಕ್ಕಂಥದ್ದಿದೆ. ಇದನ್ನು ವಿಶೇಷವಾಗಿ ಗಮನಿಸ್ತಾ ಹೋಗೋಣ. ಐಪೋ ಮತ್ತು ಐಪರ್ ಅಂತಕ್ಕಂಥ ಸಂಬಂಧಿಸಿದಂಥ ವಿಷಯಗಳು. ಫಸ್ಟ್ ಒನ್ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಐಪರ್ ಅಂತಕ್ಕಂಥದ್ದು ಏನಿದೆ, ಈ ಇಂಗ್ಲೀಷ್ ಮಾಹಿತಿಯನ್ನು ನಾವು ಸರಿಯಾಗಿ ಗಮನ ಹರಿಸಬೇಕಾಗುತ್ತೆ. ಆವಾಗ ಕನ್ನಡದಲ್ಲಿ ಪ್ರಶ್ನೆಗಳು ನಿಮಗೆ ಸರಿಯಾಗಿ ಒಂದೇ ಥರ ಇದ್ದಾಗ ಇಂಗ್ಲೀಷಲ್ಲಿ ನೀವು ಸ್ಪೆಲ್ಲಿಂಗ್ಗಳನ್ನು ನೋಡ್ಕೊಳ್ತಾ ಹೋಗ್ಬೋದು. ಯಾಕೆಂದರೆ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಆಗಿರುತ್ತೆ ಪ್ರಶ್ನೆ ಪತ್ರಿಕೆ. ಹಾಗಾದರೆ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಒಂದು ಜನರಲ್ ಕ್ವಶನ್ಸ್ ಕೇಳಿದರೆ, ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಪ್ರಕಾರ 35ರಿಂದ 46ರವರೆಗೆ IQ ಇಂಟೆಲಿಜೆಂಟ್ ಕೋಶೆಂಟ್ ಅಂತ ಕರೆದು ಬುದ್ಧಿಶಕ್ತಿ ಹೊಂದಿರುವ ವ್ಯಕ್ತಿ ಬೌದ್ಧಿಕ ದುರ್ಬಲತೆಯನ್ನು ವಿಂಗಡಿಸುವ ರೀತಿ ಅಂತ ಕೇಳಿದರೆ, ಕಡಿಮೆ, ತೀವ್ರತೆ, ಮಧ್ಯಮ ಮತ್ತು ಹೆಚ್ಚು ಅಂತ ಕೇಳಿದರೆ ಯಾವ ರೀತಿಯ ಒಂದು ಬುದ್ಧಿಶಕ್ತಿಯನ್ನು ಇದು ಅಂದರೆ ಮಧ್ಯಮ ಅಂತಕ್ಕಂಥದ್ದು. ಈ ಏಜಲ್ಲಿ ಮಧ್ಯಮದವಾದಂಥ ಒಂದು ಬುದ್ಧಿಶಕ್ತಿಗೆ ಸಂಬಂಧಿಸಿದಂಥ ಪ್ರಶ್ನೆ ಜನರಲ್ ಕೇಳ್ತಾ ಹೋಗಿದ್ದಾರೆ. ಮತ್ತು ಶಿಕ್ಷಕರು, ಶಾಲೆ ಮತ್ತು ವಿದ್ಯಾರ್ಥಿಗಳ ಕ್ಯಾರೆಕ್ಟರ್ಸ್ ಮೇಲೆ ಮತ್ತೆ ಪ್ರಶ್ನೆ ರೈಸ್ ಆಗಿದೆ. ಶಾಲಾ ಆಡಳಿತಕ್ಕೆ ಸಂಬಂಧಿಸಿದಂತೆ ವೇಗೋತ್ಕರ್ಷಕ್ಕೆ ಸರಿಯಲ್ಲದ ಹೇಳಿಕೆ, ಮಾನಸಿಕ ವಯಸ್ಸಿನ ಪೂರಕವಾಗಿ ಶಾಲೆಯ ಶೀಘ್ರ ದಾಖಲಾತಿಯನ್ನು ನೀಡುವುದು, ಶ್ರೇಣಿ ಅಥವಾ ತರಗತಿಯನ್ನು ತಪ್ಪಿಸಿ ತೇರ್ಗಡಿಸುವುದು, ಕಾರ್ಯಯೋಜನೆ ಸ್ವಾತಂತ್ರ್ಯವಾಗಿ ರೂಪಿಸುವುದು, ಪೂರ್ವಭಾವಿ ಕಾರ್ಯನಿಯೋಜನೆ. ನೋಡಿ, ಈ 4 ಆಪ್ಷನ್ಸಲ್ಲಿ ನಮಗೆ ಈ ಕ್ಲಾಸ್ ಒಂದು ವಿಶೇಷವಾದಂಥ ಕಾರ್ಯಯೋಜನೆ ಇಂಡಿಪೆಂಡೆಂಟಾಗಿ ಅವರಿಗೆ ಒಂದು ಪ್ರೋಗ್ರಾಮನ್ನು ನಾವು ಕೈಗೊಂಡ್ರೆ ಇದು ಇವರಿಗೆ ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಈ ಪ್ರಶ್ನೆಗೆ ಸಂಬಂಧಿಸಿದಂಥ ಉತ್ತರವನ್ನು ನಾವು ನೋಡ್ತಾ ಹೋದ್ವಿ. ನೆಕ್ಸ್ಟ್ ಅದಾದಮೇಲೆ ತರಗತಿ ಸನ್ನಿವೇಶದಲ್ಲಿ ಬೋಧನೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ. ನೋಡಿ, ಒಂದು ಕ್ಲಾಸ್ ರೂಮಲ್ಲಿ ನೀವೊಬ್ಬ ಬೆಸ್ಟ್ ಟೀಚರ್ ಆಗಿ ಟೀಚ್ ಮಾಡುವಾಗ ಏನು ಇದರಲ್ಲಿ ಗಮನಿಸ್ತೀರಾ? ಬೋಧನೆ ಮಾರ್ಪಡಿಸಬಹುದು, ಬೋಧನೆ ಔಪಚಾರಿಕ ಅನೌಪಚಾರಿಕವಾಗಿದೆ, ಬೋಧನೆ ವಿಜ್ಞಾನ ಹಾಗೂ ಕೌಶಲ್ಯವಾಗಿದೆ, ಬೋಧನೆ ಒಂದು ಸೂಚನೆಯಾಗಿದೆ. ತರಗತಿ ಸನ್ನಿವೇಶದಲ್ಲಿ ಬೋಧನೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಇದು ಸೂಚನೆ ಆಗಿರಲ್ಲ. ಮೇಲಿನ ಎಲ್ಲವೂ ಸಹ ಕರೆಕ್ಟಾಗಿದೆ. ಇದು ಸೂಚನೆ ಅಲ್ಲ. ಬೋಧನೆ ಮಾರ್ಪಡಿಸಬೇಕು, ಔಪಚಾರಿಕ ಅನೌಪಚಾರಿಕ ವಿಜ್ಞಾನ ಮತ್ತು ಕೌಶಲ್ಯಗಳು ಬೇಕಾಗಿರುತ್ತೆ ಅಂತಕ್ಕಂಥದ್ದು ನೀವು ಜನರಲ್ಲಾಗಿ ಆಗ್ಬೋದು. ಪ್ರಾಥಮಿಕ ಹಂತದಲ್ಲಿ ಕಲಿಕೆಯನ್ನು ಅನುಕೂಲಿಸುವ ಸೂಕ್ತ ಮಾರ್ಗ, ಅನುಕೂಲಿಸುವಂಥ ಸೂಕ್ತ ಮಾರ್ಗ ಇರ್ಬೋದು, ದೃಶ್ಯ ನಟನೆ ಇರ್ಬೋದು, ಪ್ರಾತ್ಯಕ್ಷಿಕತೆ ಇರ್ಬೋದು, ಕೈಕೆಲಸ ಇರ್ಬೋದು, ಸ್ವಯಂ ಅಧ್ಯಯನ ಇರ್ಬೋದು. ಪ್ರಾಥಮಿಕ ಹಂತದಲ್ಲಿ ಕಲಿಕೆಯನ್ನು ಅನುಕೂಲಿಸುವ ಸೂಕ್ತ ಮಾರ್ಗ, ಕಲಿಕೆಯನ್ನು ಅನುಕೂಲಿಸುವಂಥ ಒಂದು ವ್ಯೂಸ್, ಆಡಿಯೋ ವಿಷನ್ ಇರ್ಬೋದು, ಪ್ರಾತ್ಯಕ್ಷಿಕತೆ ಇರ್ಬೋದು, ಕೈಕೆಲಸ ಇರ್ಬೋದು, ಸ್ವಯಂ ಅಧ್ಯಯನ ಇರ್ಬೋದು. ಪ್ರಾಥಮಿಕ ಹಂತದಲ್ಲಿ ಕಲಿಕೆಯನ್ನು ಅನುಕೂಲಿಸುವುದು ಅಂದರೆ ಕೈ ಬರವಣಿಗೆ. ಯಾವುದು ಅಂದರೆ ಈ ಕೈ ಬರವಣಿಗೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಇದು ಹೆಚ್ಚಿನದಾಗಿ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೋದು. ನೆಕ್ಸ್ಟ್ ಅದಾದಮೇಲೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಶೇಷ ಅಗತ್ಯತೆ ಉಳ್ಳ ಎಕ್ಸೆಪ್ಷನಲ್ ಚಿಲ್ಡ್ರನ್ಸ್ ಏನಿದ್ದಾರೆ,
ವಿಶೇಷ ಅಗತ್ಯತೆಯುಳ್ಳ ಮಕ್ಕಳ ಕಲಿಸುವ ಉತ್ತಮ ತಂತ್ರ, ತರಗತಿಯಲ್ಲಿ ಚರ್ಚೆಗೆ ಅವಕಾಶ ನೀಡುವುದು, ಶಿಕ್ಷಕರಿಂದ ಪ್ರಾತ್ಯಕ್ಷಿಕತೆ ಅಂದರೆ ಪೆಡಗಾಗಿ ಅಂತ ಏನಿದೆ ಸೈಕಾಲಜಿಲಿ ಅದರ ಮೇಲೆ ಜಾಸ್ತಿ ಪ್ರಶ್ನೆ ಕೇಳ್ತಾ ಹೋಗಿದ್ದಾನೆ. ಸಹಭಾಗಿ ಗುಂಪು ಬೋಧನೆಯ ಮೂಲಕ ವಿಷಯವನ್ನು ಅನುಕೂಲಿಸುವುದು, ಸಾಮರ್ಥ್ಯಾರಿತ ಮಕ್ಕಳ ಗುಂಪನ್ನು ಮಾಡುವುದು. ನೋಡಿ, ವಿಶೇಷ ಅಗತ್ಯತೆಯುಳ್ಳ ಮಕ್ಕಳ ಕಲಿಸುವ ಉತ್ತಮ ತಂತ್ರಗಳನ್ನು ಈ ಶಿಕ್ಷಕ ಹೇಗೆ ರೆಡಿ ಮಾಡ್ತಾನೆ? ಸಹಭಾಗಿ ಗುಂಪು ಬೋಧನೆಯ ಮೂಲಕ ವಿಷಯವನ್ನು ಅನುಕೂಲಕರಿಸುವುದು. ಈ ದೊಡ್ಡ ಸ್ಟೇಟ್ಮೆಂಟ್ ಏನಿದೆ, ಈ ಸ್ಟೇಟ್ಮೆಂಟ್ ಆನ್ಸರ್ ಆಗಿರುತ್ತೆ. ಇದು ಜನರಲ್ಲಾಗಿ ಓದಿದ್ರು ಸಹ ನಿಮಗೆ ಗೊತ್ತಾಗುತ್ತೆ. 1 or 2 ಟೈಮ್ ನೀವು ಇದನ್ನು ಓದ್ಕೊಂಡ್ರೆ ನಿಮಗೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ನೆಕ್ಸ್ಟ್ ಪೆಡಗಾಗಿ ಮೇಲೆ, ಕಲಿಯುವನಲ್ಲಿ ಸ್ವಯಂ ನಿಯಂತ್ರಣ ಸೆಲ್ಫ್ ಕಂಟ್ರೋಲ್, ಸ್ವಯಂ ನಿಯಂತ್ರಣವನ್ನು ಪರಿಭಾಷಿಸುವುದು, ತಮ್ಮದೇ ಕಲಿಕೆಯನ್ನು ಪರಿವೀಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ, ವಿದ್ಯಾರ್ಥಿ ವರ್ತನೆಗೆ ಸೂಕ್ತ ನಿಯಮಾವಳಿ ಸೃಷ್ಟಿಸುವುದು, ವಿದ್ಯಾರ್ಥಿಗಳ ಗುಂಪು ಮಂಡಳಿ ನಿಯಮ ಮತ್ತು ನಡಾವಳಿಯನ್ನು ರೂಪಿಸುತ್ತದೆ, ವಿದ್ಯಾರ್ಥಿಯು ಕಲಿಕೆಯಲ್ಲಿ ಸ್ವಯಂ ನಿಯಂತ್ರಣದ ಮೂಲಕ ಸ್ವತಃ ಏಕಾಂಗಿಯಾಗುವುದು. ಹಾಗಾದರೆ ರೈಟ್ ಆನ್ಸರ್ ಯಾವುದು ಅಂತ ನೋಡೋಣ. ತಮ್ಮದೇ ಕಲಿಕೆಯನ್ನು ಪರಿವೀಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ. ಸ್ವಯಂ ನಿಯಂತ್ರಣ ಅಂದರೆ ನಾನು ಏನು ಸರಿ ತಪ್ಪು ಮಾಡಿದ್ದೀನಿ ಅನ್ನೋದನ್ನು ಅವನು ಡಿಸೈಡ್ ಮಾಡ್ತಕ್ಕಂಥದ್ದು ಇದು ನಾವು ಆನ್ಸರ್ ಆಗಿರುತ್ತೆ. ಇದನ್ನು ಸಹ ಆನ್ಸರ್ ಹಾಕ್ಬೋದು ನಾವು. ಪ್ರಸ್ತುತ ಸನ್ನಿವೇಶದಲ್ಲಿ ಪೂರಕವಾಗಿ ಹೊಸ ಮಾಹಿತಿಯನ್ನು ಸೇರ್ಪಡಿಸುವ ಪ್ರಕ್ರಿಯೆ, ಪ್ರೋಸೆಸ್ ಅಂತ ಹೇಳಿದ್ದಾನೆ. ಹೊಂದಾಣಿಕೆ, ಸರಿಹೊಂದಿಸುವಿಕೆ, ಸಂಯೋಜಿಸುವಿಕೆ, ಸಂಘಟಿಸುವಿಕೆ. ನೋಡಿ, ಪ್ರಸ್ತುತ ಸನ್ನಿವೇಶದಲ್ಲಿ ಪೂರಕವಾಗಿ ಹೊಸ ಮಾಹಿತಿಯನ್ನು ನಾವು ಸೇರ್ಪಡಿಸುವ ಒಂದು ಪ್ರಕ್ರಿಯೆ. ಕ್ವಶನ್ ಅರ್ಥ ಆಗಲಿಲ್ಲ ಅಂದರೆ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಸಂಯೋಜಿಸುವಿಕೆ ಅಂತಕ್ಕಂಥದ್ದೇನಿದೆ ಇದು ಸರಿಯಾದ ಉತ್ತರ. ಸಂಯೋಜಿಸುವುದು, ಕೋರ್ಡಿನೇಟ್ ಮಾಡ್ತಕ್ಕಂಥದ್ದು ಒಂದು ಪ್ರಮುಖವಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ನಾವು ಮುಂದಿನ ಪ್ರಶ್ನೆ, ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಹುಡುಗನ ಪಕ್ಕ ಕುಳಿತುಕೊಳ್ಳಲು ಒಪ್ಪಿಕೊಳ್ಳುವುದಿಲ್ಲ. ಈ ರೀತಿಯ ಒಪ್ಪದಿರುವಿಕೆಗೆ ಕಾರಣ. ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಹುಡುಗನ ಪಕ್ಕ ಕೊಳ್ಳೋದಕ್ಕೆ ವಿದ್ಯಾರ್ಥಿ ಅಂದರೆ ವಿಷಮ ಜಾತಿಯ ನೈತಿಕತೆ, ಸಂಜ್ಞಾತ್ಮಕ ಅಪರಿಪಕ್ವತೆ, ಒಂದು ಪ್ರತಿಕ್ರಿಯೆ, ಸಹಕಾರದ ನೈತಿಕತೆ. ಮೋಸ್ಟ್ಲಿ ಡೈರೆಕ್ಟ್ ಆನ್ಸರ್ ಮಾಡ್ಬೋದು. ಸಹಕಾರದ ನೈತಿಕತೆ ಅಂದರೆ ಅವನಿಗೆ ಒಂದು ಕೋಆಪ್ರೇಷನ್ ಅಥವಾ ಸಹಕಾರ ಸಿಗಲಿಲ್ಲ ಅಂದ ಟೈಮಲ್ಲಿ ಕೊಳ್ಳೋದಕ್ಕೆ ಅವನು ಏನು ಮಾಡ್ತಾನೆ, ಆಗಲ್ಲ. ಸಹಕಾರ ಎರಡೂ ಕಡೆಯಿಂದ ಇರಬೇಕು, ಫ್ರೆಂಡ್ಶಿಪ್ ಬೆಳಿಬೇಕು, ಅದಾದಮೇಲೆ ಅದು ಆಗೋಕ್ಕೆ ಸಾಧ್ಯ ಅಂತಕ್ಕಂಥದ್ದು. ನೆಕ್ಸ್ಟ್, ಒಬ್ಬ ವಿದ್ಯಾರ್ಥಿಯು ಸಮಸ್ಯೆಯನ್ನು ತಾನೇ ಪರಿಹರಿಸಲು ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ಶಿಕ್ಷಕರು ಗಮನಿಸುತ್ತಾರೆ. ಆ ವಿದ್ಯಾರ್ಥಿಯು ಅದನ್ನು ತನ್ನ ಹಿರಿಯ ವಿದ್ಯಾರ್ಥಿಯ ಸಹಾಯವನ್ನು ಉಪಯೋಗಿಸಿ ಪರಿಹರಿಸಿಕೊಳ್ಳುತ್ತಾನೆ. ಈ ರೀತಿಯ ಮಾರ್ಗದರ್ಶನ ಕ್ರಿಯೆಯನ್ನು ಗುರುತಿಸುವ ರೀತಿ ಪಾರ್ಶ್ವತೆ, ಪೂರ್ವ ತಯಾರಿಕಾ ಆಲೋಚನೆ, ಸಹಾಯಕ ಕಲಿಕಾ ತತ್ವ ಮತ್ತು ಬೆಂಬಲ. ನೋಡಿ, ಒಂದು ಪ್ರಶ್ನೆಗೆ ಈ ರೀತಿಯಾದಂಥ ಉತ್ತರವನ್ನು ಪೂರ್ವ ತಯಾರಿ ಇರ್ಬೋದು ಅಥವಾ ಅವನು ಯಾವ ರೀತಿ ಬೆಂಬಲ ಇರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಒಬ್ಬ ವಿದ್ಯಾರ್ಥಿ ಸಮಸ್ಯೆಯನ್ನು ತಾನೇ ಪರಿಹರಿಸಿಕೊಳ್ಳೋಕ್ಕಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಬೆಂಬಲವನ್ನು ನೀಡಬೇಕಾಗುತ್ತೆ. ಇದು ಸಹ ಇದರ ಒಂದು ಪ್ರಮುಖ ಉತ್ತರ. ನೆಕ್ಸ್ಟು, ಶಾಲೆ ಶಿಕ್ಷಕನನ್ನು ಒಂದು ಸಮಿತಿಯ ಮುಖ್ಯಸ್ಥನಾಗಿ ಹೆಸರಿಸಲಾಗುತ್ತದೆ. ಆ ಶಿಕ್ಷಕನ ಸಮಿತಿ ಅಧ್ಯಕ್ಷ ವ್ಯಕ್ತಿ ಅಥವಾ ಚೇರ್ಮನ್ಗೆ ಬದಲಾಗಿ ಸಮಿತಿ ಅಧ್ಯಕ್ಷ ಎಂದು ಹೆಸರಿಸಲಾಯಿತು. ಇಲ್ಲಿ ಶಿಕ್ಷಕರು ಅನುಸರಿಸುವ ಕ್ರಮ ನೋಡಿ, ಇಲ್ಲಿ ಒಪ್ಪಿಕೊಳ್ಳುವ ಪದ, ಭಾಷೆಯ ಮೇಲೆ ಉತ್ತಮ ಹಿಡಿತ ಮತ್ತು ಲಿಂಗ ನಿರ್ಬಂಧದ ಭಾಷೆ ಬಳಕೆ, ಲಿಂಗ ಪಕ್ಷಪಾತ ಧೋರಣೆ ಅಂತ ಇದೆ. ಹಾಗಾದರೆ ಈತ ಪ್ರಶ್ನೆಗಳಿಗೆ ಉತ್ತರ ಯಾವುದಾಗಿರುತ್ತೆ ಅಂದರೆ ಲಿಂಗ ನಿರ್ಬಂಧವಿಲ್ಲದ ಭಾಷೆಯನ್ನಿಲ್ಲ. ಚೇರ್ಮನ್ ಗರ್ಲ್ಸ್ ಆದರೂ ಮೇಲ್ ಆರ್ ಫಿಮೇಲ್ ಆಗಿರ್ಬೋದು, ಇದು ಬಳಕೆ ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಕೇಂದ್ರೀಕೃತ ಆಲೋಚನೆಯನ್ನು ಉತ್ತಮವಾಗಿ ಅಭಿವ್ಯಕ್ತಿಗೊಳಿಸುವುದು. ಒಂದು ಸೆಂಟ್ರಲೈಸ್ಡ್ ಥಿಂಕಿಂಗ್ ಹೇಗಾಗುತ್ತೆ ಅಂತ. ಕೇಂದ್ರೀಕೃತ ಆಲೋಚನೆ ನೋಡಿ, ಶಾಲೆ, ಪ್ರಬಂಧ, ಮನೆ ಕೆಲಸ, ಪ್ರಮೇಯ ಅಂತಕ್ಕಂಥದ್ದೇ. ಪ್ರಮೇಯ, ಮನೆ ಕೆಲಸ ಇರ್ಬೋದು, ಪ್ರಬಂಧ ಇರ್ಬೋದು, ಶಾಲೆ ಇರ್ಬೋದು. ಕೇಂದ್ರೀಯ ಆಲೋಚನೆಯನ್ನು ಉತ್ತಮವಾಗಿ ಅಭಿವ್ಯಕ್ತಿಗೊಳಿಸುವುದು ಅಂತ ಕೇಳ್ತಾ ಹೋಗಿದ್ರೆ ಒಂದು ಪ್ರಮೇಯ ಸನ್ನಿವೇಶ. ಇದನ್ನು ನೀವು ಇಂಗ್ಲೀಷಲ್ಲಿ ನೋಡ್ಕೋಬೇಕಾಗುತ್ತೆ ಪ್ರಶ್ನೆ. ಪ್ರಮೇಯ ಅಂತಕ್ಕಂಥ ಒಂದು ಸನ್ನಿವೇಶ ಏನು ಮಾಡುತ್ತೆ, ಇದನ್ನು ಕ್ರಿಯೇಟ್ ಮಾಡುತ್ತೆ ಅಂತ.
ತರಗತಿ ಸನ್ನಿವೇಶದಲ್ಲಿ ಬೋಧನಾ ವಿಧಾನಗಳಾದ ಆಟ ವಿಧಾನ, ಈ ಸ್ಪೋರ್ಟ್ಸ್ ಆಟ ವಿಧಾನ, ಅನ್ವೇಷಣಾ ವಿಧಾನಗಳು ಅನಾಲಿಸಿಸ್ ಒಳಗೊಳ್ಳುವ ಬೋಧನಾ ವಿಧಾನ ಯಾವುದು ಅಂದರೆ ವಿದ್ಯಾರ್ಥಿ ಕೇಂದ್ರಿತ ವಿಧಾನ, ಸೂಚನಾ ವಿಧಾನ, ಶಿಕ್ಷಕ ಕೇಂದ್ರಿತ ವಿಧಾನ, ಪಠ್ಯ ಕೇಂದ್ರಿತ ವಿಧಾನ, ಆಟ ಮತ್ತು ಅನ್ವೇಷಣೆ. ಹಾಗಾದರೆ ಇದು ವಿದ್ಯಾರ್ಥಿ ಕೇಂದ್ರಿತ, ಪಠ್ಯ ಕೇಂದ್ರಿತ ಅಲ್ಲ. ಆಟ ಮತ್ತು ವಿಶ್ಲೇಷಣೆ ಅಂದಾಗ ಇದು ವಿದ್ಯಾರ್ಥಿ ಕೇಂದ್ರಿತ, ಚೈಲ್ಡ್ ಸೆಂಟರ್ ಮೆಥಡ್ ಆಗಿರುತ್ತೆ ಅಂತಕ್ಕಂಥ. ತರಗತಿ ಕಾರ್ಯನಿರ್ವಹಿಸುವಲ್ಲಿ ಬಹುಮಾನ ಮತ್ತು ಶಿಕ್ಷೆ ನೀಡುವ ಪ್ರಕ್ರಿಯೆ, ಉದ್ದೀಪನ ಬದಲಾಯಿಸುವುದು, ಸಹಜ ಪ್ರಚೋದನಾ ಸಂಸ್ಕಾರ, ಪುನರ್ಬಲನ ಮತ್ತು ಸಹಕಾರತ್ವ. ನೋಡಿ, ನಿಮಗೆ ಈ ಪ್ರಶ್ನೆಗಳು ಪುನರ್ಬಲನ ಅಂತಕ್ಕಂಥದ್ದು, ವ್ಯಕ್ತಿ ಅಂತಕ್ಕಂಥದ್ದನ್ನು ಮತ್ತೆ ಅವನನ್ನು ಮೋಟಿವೇಟ್ ಮಾಡೋದಕ್ಕೆ ರೀಸ್ಟಾರ್ಟ್, ಪುನರ್ಬಲನ ಅಂತಕ್ಕಂಥದ್ದನ್ನು ಮಾಡ್ತೀವಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಎಸ್, ಮುಂದಿನ ಪ್ರಶ್ನೆ ಇದೆ. ಮಾಸ್ಲೋ ಅವರ ಪ್ರಕಾರ ಶ್ರೇಣೀಕೃತ ಪ್ರೇರಣಾ ಹಂತ ವಿಭಜನೆಯಲ್ಲಿ ಆತ್ಮ ಸಾಕ್ಷಾತ್ಕಾರ ಹಂತದ ಸಂಖ್ಯೆ ಮೊದಲನೇ ಹಂತ, ಮೂರನೇ ಹಂತ, ನಾಲ್ಕನೇ ಹಂತ ಮತ್ತು 5ನೇ ಹಂತ ಅಂತಕ್ಕಂಥದ್ದಿದೆ. ಇದು 5ನೇ ಹಂತದಲ್ಲಿ ಮಾಸ್ಲೋ ಅವರ ಥಿಯರಿಯಲ್ಲಿ ಬರ್ತಕ್ಕಂಥ ಅಂಶಗಳು. ಎಸ್, ಹಾಗಾದರೆ ನಾವೀಗ 2022ರಲ್ಲಿ ನಡೆದಂತಹ ಈ TET ಪರೀಕ್ಷೆ ಏನಿದೆ, ಈ TET ಪರೀಕ್ಷೆ ಪೇಪರ್ಗಳು ಎಷ್ಟು ಕಂಟೆಂಟ್ ಮೇಲೆ, ಪೆಡಗಾಗಿ ಮೇಲೆ ಎಷ್ಟು ಅಪ್ಲೈಡ್ ಇದೆ, ಜನರಲ್ಲಾಗಿ ಎಷ್ಟಿದೆ ಅಂತ ತಿಳ್ಕೊಂಡು ಈ ಥರದ್ದು ನಾವು 2022-21 ಪರೀಕ್ಷೆಗಳಲ್ಲಿ ಸುಮಾರು 4 ಪತ್ರಿಕೆಗಳು ನಿಮಗೆ 1 to 5th ಏನಿದೆ, ಹಾಗೆ 6 to 8 ಏನಿದೆ, ಈ ಥರದ 4 ಪತ್ರಿಕೆಗಳು ಸಿಗುತ್ತೆ. ಈ 4 ಪತ್ರಿಕೆಗಳನ್ನು ನೀವೇನಾದರೂ ಚೆನ್ನಾಗಿ ಓದಿದರೆ ಇದ್ರ ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ ಮತ್ತೆ ರಿಪೀಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಸೈಕಾಲಜಿ ಚಾಪ್ಟರ್ ವೈಸ್ ಓದೋದ್ರ ಜೊತೆಗೆ ನೀವು ಅಪ್ಲೈಡ್ ಕ್ವಶನ್ಸ್ ಮತ್ತು ಕಾನ್ಸೆಪ್ಟ್ ವೈಸ್ ಓದ್ತಾ ಹೋಗಬೇಕು, ಅರ್ಥ ಮಾಡ್ಕೋಬೇಕು. ಟೀಚರ್, ಸ್ಟೂಡೆಂಟ್, ಸ್ಕೂಲ್ ಮತ್ತು ಅದರ ಕ್ಯಾರೆಕ್ಟರ್ಗಳನ್ನು ಅರ್ಥ ಮಾಡ್ಕೋಬೇಕು. ಎಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಇತರರಿಗೆ ಪರಿಚಯಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.